ವೆಲ್ಕಮ್ ಯು ಆಲ್. ಇವತ್ತು ಶಿಯರ್ ಸ್ಟ್ರೆಸ್ ಇನ್ ಬೀಮ್ಸ್ ನೋಡೋಣ. ನಿನ್ನೆ ಬೆಂಡಿಂಗ್ ಸ್ಟ್ರೆಸ್ ನೋಡಿದ್ವಿ, ಈಗ ಶಿಯರ್ ಸ್ಟ್ರೆಸಸ್ ಇನ್ ಬೀಮ್ಸ್ ನೋಡೋಣ. ಶಿಯರ್ ಸ್ಟ್ರೆಸಸ್ ಇನ್ ಬೀಮ್ಸ್. ಓಕೆ, ಶಿಯರ್ ಸ್ಟ್ರೆಸಸ್ ಇನ್ ಬೀಮ್ಸ್ ಅಂದರೆ ಜಸ್ಟ್ ಅಸಂಪ್ಷನ್ಸ್. ಇಲ್ಲಿ ಲಾಸ್ಟ್ ಟೈಮ್ ನೋಡಿ ಬೆಂಡಿಂಗ್ ಸ್ಟ್ರೆಸ್ ಕಂಡುಹಿಡಿಬೇಕಾದ್ರೆ ದ ಬೀಮ್ ಈಸ್ ಮೇಡ್ ಅಪ್ ಆಫ್ ಹಾರಿಜಾಂಟಲ್ ಫೈಬರ್ಸ್ ಅಂತ ಮಾಡಿದ್ವಿ ನಾವು, ಹೌದಾ? ಬೀಮ್ ಹೆಂಗದ, ಈ ರೀತಿ ಹಾರಿಜಾಂಟಲ್ ಫೈಬರ್ಸ್ ಇಂದ ಮಾಡಲಾಗ್ಯದ ಅಂತ ತಿಳ್ಕೊಂಡಿದ್ವಿ, ಹೌದಾ? ಈಗ ಶಿಯರ್ ಸ್ಟ್ರೆಸ್ ಕಂಡುಹಿಡಿಬೇಕಾದ್ರೆ ಬೀಮ್ ಈಸ್ ಮೇಡ್ ಅಪ್ ಆಫ್ ವರ್ಟಿಕಲ್, ಈ ರೀತಿ ಅನೇಕ ಸ್ಟ್ರಿಪ್ಸ್ಗಳಿರ್ತಾವ ಅಂತ ತಿಳ್ಕೊಂಡಿರ್ತೀವಿ. ಓಕೆ, ಈ ರೀತಿ ಏನು ಪ್ಯಾರಲಲ್ ಸ್ಟ್ರಿಪ್ಸ್ಗಳನ್ನೆಲ್ಲ ಒಂದುಗೂಡಿಸಿ ಎಲ್ಲವನ್ನು ಟೈಟಾಗಿ ಪ್ಯಾಕ್ ಮಾಡಿದಾಗ ನಮಗೊಂದು ಬೀಮ್ ಸಿಗ್ತದ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ನಿಮ್ಮಲ್ಲಿ ಒಂದು 20 ಬುಕ್ಸ್ ಇದಾವ ಅಂತ ತಿಳ್ಕೊಡ್ರಿ. ಆ ಎಲ್ಲ ಬುಕ್ಸ್, ಒಂದು ಬುಕ್ ಇಲ್ಲಿ, ಇನ್ನೊಂದು ಬುಕ್ಸ್ ಇಲ್ಲಿ, ಇನ್ನೊಂದು ಬುಕ್ ಇಲ್ಲಿ, ಹೌದಾ? ಈ ರೀತಿ ಒಂದು ಸೀಟ್ ಇರ್ತೀರಿ, ಈ ರೀತಿ ಒಂದೊಂದು ಬುಕ್ಸ್ಗಳನ್ನು ಈ ರೀತಿ ಒಂದೊಂದಾಗಿ ಇಟ್ಟಿರ್ತೀರಿ. ಇವು ಇಷ್ಟನ್ನು ಒಂದು ಕಡೆ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಏನು ಮಾಡ್ತಾರೆ ಗೊತ್ತಾ? ಇಲ್ಲಿ ಇಲ್ಲಿ ಕಂಪ್ರೆಸ್ ಮಾಡ್ತಾರೆ, ನೆಕ್ಸ್ಟ್ ಇಲ್ಲಿ ಒಬ್ಬ ಕಂಪ್ರೆಸ್ ಮಾಡ್ತಾನೆ, ಈ ರೀತಿ ಹಿಂಗೆ ಹಿಡ್ಕೊಂಡು ಈ ಕಡೆ ಟ್ರಾನ್ಸ್ಫರ್ ಮಾಡ್ತೀವಿ. ಈಗ ಈ ಕಡೆ ಟ್ರಾನ್ಸ್ಫರ್ ಮಾಡಬೇಕಾದಾಗ ಅಂದ್ರೆ ಇಲ್ಲಿ ಕಂಪ್ರೆಸ್ ಮಾಡಿದಾಗ ಇದು ಹೆಂಗೆ ಕಾಣ್ತದೆ ಅಂದ್ರೆ ಇದೊಂದು ಬೀಮ್ ಕಾಣ್ತದಲ್ಲ. ದಿಸ್ ಅಸಂಪ್ಷನ್ಸ್ ವಿ ಆರ್ ಮೇಕಿಂಗ್ ಹಿಯರ್. ಈಗ ನೀವು ಹಿಂಗೆ ಹಿಡ್ಕೊಂಡು ಹೋಗ್ತಿದ್ದೀರಪ್ಪ, ನೀವು ಇಲ್ಲಿ ನಿಂತ್ಕೊಂಡಿದ್ದೀರಿ, ಹಿಂಗೆ ನೀವು ಹಿಂಗೆ ಹಿಡ್ಕೊಂಡು ಹೋಗ್ತಾ ಇದ್ದೀರಿ, ಹೌದಾ? ಹಿಂಗೆ ಹಿಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಯಾರೋ ಒಬ್ಬ ಬಂದು ಇಲ್ಲಿಂದ ಫೋರ್ಸ್ ಹಾಕ್ಬಿಡ್ತಾನೆ. ಹಿಂಗೆ ಫೋರ್ಸ್ ಹಾಕಿದಾಗ ಇದು ಹೆಂಗೆ ಬೆಂಡ್ ಆಗ್ತದೆ ಅಂದ್ರೆ ಹಿಂಗೆ ಬೆಂಡ್ ಆಗಿಬಿಡ್ತದೆ. ಕರೆಕ್ಟಾ? ಯಾಕಂದ್ರೆ ನೀವು ಫೋರ್ಸ್ ಹಾಕಿರ್ತೀರಿ, ಅದು ಹಿಂಗೆ ಬೆಂಡ್ ಆಗ್ತದೆ. ರೈಟಾ? ಅಂದ್ರೆ ಬೀಮ್ ಬೆಂಡ್ ಆಗ್ಯದ ಕರೆ, ಬಟ್ ಎದಕ್ಕೆ ಬೆಂಡ್ ಆಗ್ಯದ ಅಂತಂದ್ರೆ ದೇರ್ ಈಸ್ ಅ ಫ್ರಿಕ್ಷನ್. ಇವಕ್ಕೇನು ಗಮ್ ಹಚ್ಚಿರಲ್ಲ ಅಂತ ತಿಳ್ಕೊಳೋದಪ್ಪ. ಇಲ್ಲಿ ಗಮ್ ಹಚ್ಚಿಲ್ಲ ಅಂತಂದ್ರೆ ಇದು ಹಿಂಗೆ ಬೆಂಡ್ ಆಗ್ತದೆ. ಅಂದರೆ ಒಂದು ಫೈಬರ್ ಹಿಂಗಿತ್ತು, ಇನ್ನೊಂದು ಫೈಬರ್ ಅದ್ರ ಪಕ್ಕಕ್ಕಿತ್ತು ಫಸ್ಟಿಗೆ. ಆಮೇಲೆ ಏನಾಯ್ತು ಅಂದರೆ ಬೆಂಡ್ ಆದಮೇಲೆ ಒಂದು ಫೈಬರ್ ಹಿಂಗೆ ಬಂತು, ಇನ್ನೊಂದು ಫೈಬರ್ ಸ್ಲೈಟ್ಲಿ ಡೌನು ಶಿಫ್ಟ್ ಆಯ್ತದು. ಅಂದ್ರೆ ಒಂದು ಫೈಬರ್ ಇಲ್ಲಿ, ಒಂದು ಫೈಬರ್ ಇಲ್ಲಿ, ಇವೆರಡು ನಡ್ಬರ್ಕ ಏನು ಆಯಿತು ಅಂತಂದ್ರೆ ಶಿಯರ್ ಆಯಿತು ಅಂತ ಅರ್ಥ. ಇವೆರಡು ನಡ್ಬರ್ಕೆ ಏನಾಯ್ತು? ಶಿಯರ್ ಆಯಿತು. ದ ಮಟೀರಿಯಲ್ ಈಸ್ ರೆಸಿಸ್ಟಿಂಗ್ ದಟ್ ಟೈಪ್ ಆಫ್ ಸ್ಟ್ರೆಸ್, ದೇರ್ ಫೋರ್ ಶಿಯರ್ ಸ್ಟ್ರೆಸ್ ಇಂಡ್ಯೂಸ್ಡ್ ಅಂತ ಹೇಳ್ತಾರೆ. ಶಿಯರ್ ಸ್ಟ್ರೆಸ್ ಇಂಡ್ಯೂಸ್ಡ್ ಅಂತ ಹೇಳ್ತಾರೆ, ಅರ್ಥ ಆಯ್ತಾ? ದೇರ್ ಫೋರ್ ವಿ ನೀಡ್ ಟು ಸ್ಟಡಿ ದಿಸ್ ಚಾಪ್ಟರ್. ಅಂದರೆ ಈ ಚಾಪ್ಟರ್ ಸ್ಟಡಿ ಮಾಡಬೇಕಾದ್ರೆ ನಿಮ್ಗೆ SFD ಬೇಕು. SFD ಶಿಯರ್ ಫೋರ್ಸ್ ಡಯಾಗ್ರಾಮನ್ನು ಫಸ್ಟ್ ಸ್ಟಡಿ ಮಾಡಿಕೊಂಡು ಇದು ಹಾಕಕ್ಕೆ ಬರಬೇಕು. ಓಕೆನಾ? ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಒಂದು ಬೀಮ್ ಅದ ಅಂತ ತಿಳ್ಕೊಳ್ಳಿ. ಈ ಬೀಮ್ಗೆ ಕ್ರಾಸ್ ಸೆಕ್ಷನ್ ಇರ್ತದೆ, ಹಿಂಗೋ ಒಂದು ಕ್ರಾಸ್ ಸೆಕ್ಷನ್ ಇರ್ತದೆ. ಆ ಕ್ರಾಸ್ ಸೆಕ್ಷನ್ ಮತ್ತೆ ನ್ಯೂಟ್ರಲ್ ಆಕ್ಸಿಸ್ ಅವೆಲ್ಲ ಇರ್ತಾವೆ. ಓಕೆನಾ? ಈ ಬೀಮ್ ಸಿಂಪ್ಲಿ ಸಪೋರ್ಟೆಡ್ ಇರಲಿ, ಯಾವುದಾದ್ರೂ ಇರಲಿ, ಫಿಕ್ಸ್ಡ್ ಇರಲಿ, ಕ್ಯಾಂಟಿಲಿವರ್ ಇರಲಿ, ಏನಾದರೂ ಇದಿರಲಿ, ಇದ್ರ ಮೇಲ್ಗಡೆ ಲೋಡ್ಸ್ ಯಾವುದಾದ್ರೂ ಇರಲಿ, ಪಾಯಿಂಟ್ ಲೋಡು, ಮೂಮೆಂಟ್ ಏನಾದರೂ ಇರಲಿ. ಈ ಬೀಮಿಗೆ ನೀವು ಶಿಯರ್ ಫೋರ್ಸ್ ಡಯಾಗ್ರಾಮ್ ಹಾಕ್ಬೋದಲ್ಲ. ಈ ಶಿಯರ್ ಫೋರ್ಸ್ ಡಯಾಗ್ರಾಮ್ ಹಿಂಗ ನೀವು ಶಿಯರ್ ಫೋರ್ಸ್ ಡಯಾಗ್ರಾಮ್ ಹಾಕ್ಬೋದು. ಕರೆಕ್ಟಾ? ಇದಕ್ಕೆ ನೀವು ಶಿಯರ್ ಫೋರ್ಸ್ ಡಯಾಗ್ರಾಮ್ ಹಾಕ್ಬೋದು. ಒಂದು ನಿಮಿಷ. ಇದಕ್ಕೆ ನೀವು ಶಿಯರ್ ಫೋರ್ಸ್ ಡಯಾಗ್ರಾಮ್ ಹೇಗಾದ್ರೂ ಇರ್ಬೋದು. ಅದು ಇದನ್ನ ಶಿಯರ್ ಫೋರ್ಸ್ ಡಯಾಗ್ರಾಮ್ನ ಹಾಕ್ಬೋದು ನೀವು ಈ ಟೈಪ್. ಕರೆಕ್ಟಾ? ಈ ರೀತಿ ಶಿಯರ್ ಫೋರ್ಸ್ ಹಾಕಿದಾಗ ಮತ್ತೆ ಸೇಮ್ ಬೆಂಡಿಂಗ್ ಸ್ಟ್ರೆಸ್ ಚಾಪ್ಟರ್ನ ನಿನ್ನೆ ಅಂದ್ರೆ ಲಾಸ್ಟ್ ಕ್ಲಾಸಲ್ಲಿ ಏನೋ ಹೇಳಿದೆ ಅಂದರೆ ಫಸ್ಟ್ ಯು ವಿಲ್ ಬಿ ಆಸ್ಕ್ಡ್ ವೇರ್ ಯು ಆರ್ ಇಂಟ್ರೆಸ್ಟೆಡ್ ಅಂತ. ನೀವು ಇಲ್ಲಿ ಇಂಟ್ರೆಸ್ಟ್ ಅದನೋ ಇಲ್ಲೋ ಎಲ್ಲಿ ಇಂಟ್ರೆಸ್ಟ್ ಅದ ಕೇಳಲಾಗ್ತದ. ನೀವು ಹೇಳ್ತೀರಿ ಸರ್ ನನಗೆ ಇಲ್ಲಿ ಇಂಟ್ರೆಸ್ಟ್ ಅದ ಅಂತಂದ್ರೆ ಆ ಸೆಕ್ಷನನ್ನು ನಾ ಸೈಡಿಗೆ ಡ್ರಾ ಮಾಡಬೇಕು. ಹಂಗೆ ಇಫ್ ಯು ಸೇ ಇಲ್ಲಿ ಇಂಟ್ರೆಸ್ಟ್ ಅದ ಅಂದ್ರೆ ಆ ಸೆಕ್ಷನನ್ನು ಸೈಡಿಗೆ ಡ್ರಾ ಮಾಡಬೇಕು. ಅರ್ಥಾಯ್ತಾ? ಇಫ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಎನಿ ಸೆಕ್ಷನ್ ಅಂತಂದ್ರೆ ನಿಮ್ಗೆ ಮ್ಯಾಕ್ಸಿಮಮ್ ಎಲ್ಲಿರ್ತದಲ್ಲ ಅದನ್ನ ನೀವು ತಗೊಂಡು ಹೋಗ್ಬೇಕು. ಅರ್ಥಾಯ್ತಾ? ಲೆಟ್ ಅಸ್ ಕನ್ಸಿಡರ್ ಐ ಆಮ್ ಇಂಟ್ರೆಸ್ಟೆಡ್ ಸಮ್ವೇರ್. ಈಗ ಒಂದು ಬೀಮ್ ಅದ ಅಂತ ತಿಳ್ಕೊಳ್ಳಿ. ಈ ಬೀಮಲ್ಲಿ ಇದು ಯಾವುದೋ ಒಂದು ಸಪೋರ್ಟ್ಸ್ ಅದ. ಈ ಬೀಮಲ್ಲಿ ಐ ಆಮ್ ಇಂಟ್ರೆಸ್ಟೆಡ್ ಹಿಯರ್ ಅಟ್ ದಿಸ್ ಸೆಕ್ಷನ್. ನಿಮ್ಗೆ ಶಿಯರ್ ಫೋರ್ಸ್ ಗೊತ್ತದ, ಇಷ್ಟು ಶಿಯರ್ ಫೋರ್ಸ್ ಅದ ಅಂತ ತಿಳ್ಕೊಳ್ರಿ. ಈ ಸೆಕ್ಷನನ್ನು ಈ ಡೈರೆಕ್ಷನ್ ಇನ್ ದಿಸ್ ವ್ಯೂ ಒಳಗಡೆ, ಸೈಡ್ ವ್ಯೂ ಒಳಗಡೆ ನಾ ಡ್ರಾ ಮಾಡಿದ್ರೆ ಅದು ಹಿಂಗೆ ಕಾಣ್ತದೆ. ರೈಟಾ? ಇದಕ್ಕೂ ನಮ್ಗೆ ನ್ಯೂಟ್ರಲ್ ಆಕ್ಸಿಸ್ ಬೇಕಾಗ್ತದ. ನ್ಯೂಟ್ರಲ್ ಆಕ್ಸಿಸನ್ನು ಮಾರ್ಕ್ ಮಾಡಿ ಇಡೋಣ. ಓಕೆನಾ? ರೈಟ್. ಲೆಟ್ ಅಸ್ ಕನ್ಸಿಡರ್ ಇದು ಬಿ ಅಂತ ಅದ ಅಂತ ತಿಳ್ಕೊಳ್ಳಿ, ಇದು ಡಿ ಅದ ಅಂತ ತಿಳ್ಕೊಳ್ಳಿ. ಓಕೆ, ಇದು ಶಿಯರ್ ಸ್ಟ್ರೆಸ್ಸಿಗೆ ಒಂದು ಡಿರೈವ್ಡ್ ಇಕ್ವೇಶನ್ ಇರ್ತದ. ದ ಡಿರೈವ್ಡ್ ಇಕ್ವೇಶನ್ ಏನಂತಂದ್ರೆ ಟೋ ಇಸ್ ಕಾಲ್ಡ್ ಶಿಯರ್ ಸ್ಟ್ರೆಸ್, ದಟ್ ಈಸ್ ಈಕ್ವಲ್ ಟು F ಇಂಟು A y ಡ್ಯಾಶ್ ಡಿವೈಡೆಡ್ ಬೈ IB ಅಂತೇಳಿ. ಇದು y ಡ್ಯಾಶ್ ಅಂತ ನೆನ್ಪಿಟ್ಕೊಳ್ಳಿ. ಕೆಲವು ಟೆಕ್ಸ್ಟ್ ಬುಕ್ಗಳು y ಬಾರ್ ಅಂತ ಹೇಳ್ತಾರೆ. y ಬಾರ್ ಅಂದ್ರೆ ನೀವು ಅದನ್ನ ಕನ್ಫ್ಯೂಸ್ ಆಗ್ಬೋದು, ಬಟ್ ಮೀನಿಂಗ್ ಸೇಮ್ ಇರ್ತದ. y ಬಾರ್ ಆಲ್ರೆಡಿ ವಿ ಯೂಸ್ಡ್ ಇಟ್ ಫಾರ್ CG.
ದೇರ್ಫೋರ್ ವಿ ವಿಲ್ ಕನ್ಸಿಡರ್ ಇಟ್ ಇಸ್ ಅ ವೈ ಡ್ಯಾಶ್ ಡಿವೈಡೆಡ್ ಬೈ ಐ ಬಿ ಅಂತ ಬರ್ತದೆ. ಇದ್ರೊಳಗಡೆ ಇರ್ತಕ್ಕಂಥ ಪ್ರತಿಯೊಂದು ಟರ್ಮ್ಸ್ನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ಚಾಪ್ಟರಲ್ಲಿ ಏನೂ ಇಲ್ಲ, ಈ ಚಾಪ್ಟರ್ ಮುಗಿದೋಗ್ಬಿಡ್ತದೆ. ಎಫ್ ಅಂತಂದ್ರೆ ಏನು ಅಂತಂದ್ರೆ ಇಟ್ ಈಸ್ ಅ ಶಿಯರ್ ಫೋರ್ಸ್ ಅಟ್ ಇಂಟ್ರೆಸ್ಟೆಡ್ ಫೈಬರ್ ಅಂತ ಅರ್ಥ. ಈಗ ಇಂಟ್ರೆಸ್ಟೆಡ್ ಫೈಬರ್ ಇಲ್ಲಿತ್ತು ಅಂದ್ರೆ ಅಲ್ಲಿ ಶಿಯರ್ ಫೋರ್ಸ್ ಎಷ್ಟದ ಅದನ್ನ ನೀವು ಇಲ್ಲಿ ಬರಿಬೇಕು. ದ ಒನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ನ್ಯೂಟನ್ ಅಲ್ಲಿ ಇದನ್ನ ಬರಿತೀರಿ ನೀವು. ಓಕೆ, ಶಿಯರ್ ಫೋರ್ಸ್ ಬರಿಬೇಕು, ಅರ್ಥ ಆಯ್ತಾ? ನೆಕ್ಸ್ಟ್ ಬರೋಣ ಐ ಅಂದ್ರೆ ಏನಂತ. ಐ ಅಂದ್ರೆ ಯೂಶುವಲ್ ಮೀನಿಂಗ್ ಅದ. ಇದು ಏನಿದು ಮೊಮೆಂಟ್ ಆಫ್ ಇನರ್ಷಿಯಾದ ಪವರ್ ಯೂನಿಟ್ ಏನದ m⁴ ಅದ. ಜಸ್ಟ್ ಅದನ್ನ ನೀವು m⁴ ಅನ್ನ ಇಲ್ಲಿ ಬರ್ಕೊಳ್ಬಹುದು. ಹೌದಾ? ಐ ಅಂದ್ರೆ ಮೊಮೆಂಟ್ ಆಫ್ ಇನರ್ಷಿಯಾ, ಕರೆಕ್ಟಾ? ಮೊಮೆಂಟ್ ಆಫ್ ಇನರ್ಷಿಯಾ ಎದ್ರದ್ದು ಅಂದ್ರೆ ಎಂಟೈರ್ ಏರಿಯಾದ ಮೊಮೆಂಟ್ ಆಫ್ ಇನರ್ಷಿಯಾ. ಓಕೆನಾ? ಈಗ ನಾವೇನ್ ಮಾಡ್ಬೇಕಂದ್ರ ಎ ಮತ್ತು ವೈ ಬಾರ್ ಮತ್ತು ಬಿ ಇವು ಮೂರನ್ನೂ ಡಿಫೈನ್ ಮಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಡಿಫೈನ್ ಮಾಡ್ಬೇಕು. ಇವು ಬಹಳ ಇಂಟ್ರೆಸ್ಟಿಂಗ್ ಮತ್ತು ಕೇರ್ಫುಲ್ ಆಗಿ ಡಿಫೈನ್ ಮಾಡಬೇಕು. ಈಗ ಈ ಎಂಟೈರ್ ಬೀಮ್ ಅಲ್ಲಿ ನಿಮಗೆ ಒಂದು ಸೆಕ್ಷನ್ ಕೇಳಲಾಗಿತ್ತು. ಅದರಂಗ ಆ ಪರ್ಟಿಕ್ಯುಲರ್ ಸೆಕ್ಷನ್ ಇಲ್ಲಿ ಬಂದಾಗ ನಿಮಗೆ ಮತ್ತೆ ಇಲ್ಲಿನೂ ಕೂಡ ಫೈಬರ್ಸ್ ಇರ್ತದ. ಇಲ್ಲಿ ನಿಮಗೆ ಯಾವ ಫೈಬರ್ ಅಲ್ಲಿ ಇಂಟ್ರೆಸ್ಟ್ ಅದ, ಫೈಬರ್ ಅನ್ಬೋದು, ನೀವು ಪಾಯಿಂಟ್ ಅಂತ ಅನ್ಬೋದು. ಓಕೆ ಸರ್, ಐ ಆಮ್ ಇಂಟ್ರೆಸ್ಟೆಡ್ ಹಿಯರ್ ಅಂತ ಹೇಳಿದ್ರಿ ಅಂತ ತಿಳ್ಕೊಳ್ಳಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಹಿಯರ್, ಅವಾಗ ಹೇಳಾಗ್ತದ ಇಲ್ಲಿ ನೀವು ಒಂದು ಹಾರಿಜಾಂಟಲ್ ಲೈನ್ ಅನ್ನ ಡ್ರಾ ಮಾಡ್ರಿ. ಇಲ್ಲಿ ಏನ್ ಮಾಡ್ಬೇಕು? ಹಾರಿಜಾಂಟಲ್ ಲೈನ್ ಅನ್ನ ಡ್ರಾ ಮಾಡ್ರಿ. ಓಕೆ, ನಾವು ಯು ಡ್ರಾನ್ ಹಾರಿಜಾಂಟಲ್ ಲೈನ್. ಇದು ಎಂಟೈರ್ ಹಾರಿಜಾಂಟಲ್ ಲೈನ್ ಡ್ರಾ ಮಾಡಿದ ಮೇಲೆ ಇದು ಡಿಸ್ಟೆನ್ಸ್ ಏನ್ ಇರ್ತದಲ್ಲ, ಈ ಡಿಸ್ಟೆನ್ಸ್ಗೆ ಬಿ ಅಂತ ಕರೀತಾರೆ. ಬಿ ಅಂದ್ರ ಈ ಡಿಸ್ಟೆನ್ಸ್ ಅಲ್ಲ, ಖರೆ ಈ ಡಯಾಗ್ರಾಮ್ ಅಲ್ಲಿ ಈ ಡಿಸ್ಟೆನ್ಸ್ ಮತ್ತೆ ಈ ಡಿಸ್ಟೆನ್ಸ್ ಎರಡು ಸೇಮ್ ಅದ, ನೋ ಪ್ರಾಬ್ಲಮ್. ಬಟ್ ಅಕಸ್ಮಾತ್ ಆಗಿ ನಿಮ್ಮ ಡಯಾಗ್ರಾಮ್ ಏನಾದ್ರು ಹಿಂಗ ಇತ್ತು ಅಂತಂದ್ರೆ ನಿಮ್ಮ ಬಿ ವೇರ್ ಯು ಆರ್ ಇಂಟ್ರೆಸ್ಟೆಡ್ ದಟ್ ಮ್ಯಾಟರ್ಸ್. ನೀ ಇಂಟ್ರೆಸ್ಟ್ ಇಲ್ಲಿತ್ತು ಅಂದ್ರೆ ಬಿ ಡಿಸ್ಟೆನ್ಸ್ ಇದು ಆಗ್ತದ, ಇಂಟ್ರೆಸ್ಟ್ ಇಲ್ಲಿತ್ತು ಅಂದ್ರೆ ಬಿ ಡಿಸ್ಟೆನ್ಸ್ ಇದು ಆಗ್ತದ, ನಿಮ್ದು ಇಂಟ್ರೆಸ್ಟ್ ಇಲ್ಲಿತ್ತು ಅಂತಂದ್ರೆ ಬಿ ಡಿಸ್ಟೆನ್ಸ್ ಇದು ಆಗ್ತದ, ಇಂಟ್ರೆಸ್ಟ್ ಇಲ್ಲಿತ್ತು ಅಂದ್ರೆ ಬಿ ಡಿಸ್ಟೆನ್ಸ್ ಇದು ಆಗ್ತದ. ಹಂಗ ಬಿ ಡಿಸ್ಟೆನ್ಸ್ ಅಂತಂದ್ರ ದಟ್ ಇಸ್ ದ ವಿಡ್ತ್ ಆಫ್ ದ ಫೈಬರ್ ಇಂಟ್ರೆಸ್ಟೆಡ್ ಇನ್ ದ ಸೆಕ್ಷನ್. ಬರ್ಕೊಡ್ರಿ, ಬಿ ಅಂದ್ರ width of the fiber interested in the section, that is a B in mm. ತಿಳಿತಾ? ಬಿ ದ ಡೆಫಿನಿಷನ್ ಚೆನ್ನಾಗಿ ಇಟ್ಕೊಳ್ರಿ. ರೆಕ್ಟಾಂಗಲ್ ಅಲ್ಲಿ ಟಾಪ್ ಟು ಬಾಟಮ್ ಬಿ ಸೇಮ್ ಇರ್ತದೆ, ಯೂನಿಫಾರ್ಮ್ ಇರ್ತದೆ, ಅದಕ್ಕೆ ಒಂದ ಬಿನ ತಗೊಂಡ್ಬಿಡ್ತೀವಿ. ನೆಕ್ಸ್ಟ್ ಎ ಅಂತಂದ್ರೆ ಏನು ಮತ್ತು ವೈಬಾರ್ ಅಂದ್ರೆ ಏನು ನೋಡ್ಕೊಳ್ಬೇಕೀಗ. ಎ ಅಂತಂದ್ರ ನಿಮ್ದು ಈ ಇಂಟ್ರೆಸ್ಟೆಡ್ ಫೈಬರ್ ಏನದಲ್ಲ, ಈ ಇಂಟ್ರೆಸ್ಟೆಡ್ ಫೈಬರ್ದು ಕೆಳಗಡೆ ಎಷ್ಟು ಏರಿಯಾ ಅದಲ್ಲ ಇದನ್ನ ಎ ಅಂತ ಕರೀತಾರೆ. ದಿಸ್ ಏರಿಯಾ ಇಸ್ ನಾಟ್ ದ ಎಂಟೈರ್ ಕ್ರಾಸ್ ಸೆಕ್ಷನಲ್ ಏರಿಯಾ, ದಿಸ್ ಏರಿಯಾ ಇಸ್ ಓನ್ಲಿ ದಿಸ್ ಪಾರ್ಟ್ ಆಫ್ ದ ಏರಿಯಾ. ಸರ್ ನನಗೆ ಇಲ್ಲಿ ಇಂಟ್ರೆಸ್ಟೆಡ್ ಇತ್ತು ಅಂತಂದ್ರೆ ಡ್ರಾ ದ ಹಾರಿಜಾಂಟಲ್ ಲೈನ್ ದೇರ್ ಅಂಡ್ ಏರಿಯಾ ಇಸ್ ದಿಸ್ ಏರಿಯಾ, ಇದು ಏರಿಯಾ. ಸರ್ ನನಗೆ ಇಲ್ಲಿ ಇಂಟ್ರೆಸ್ಟ್ ಇತ್ತು ಅಂದ್ರೆ ಓಕೆಪ್ಪ ಅಲ್ಲಿ ಡ್ರಾ ಮಾಡ್ಕೋ, ಅದ್ರ ಮ್ಯಾಲಿದ ಏರಿಯಾ ತಗೋ. ಸರ್ ನನಗೆ ಈ ಫೈಬರ್ ಮೇಲೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಓಕೆಪ್ಪ ಅದ್ರ ಮ್ಯಾಲ್ಗಡೆ ಏನು ಏರಿಯಾ ಐತನೂ ಇಲ್ಲ, ಹಂಗಾರೆ ಏರಿಯಾ ಜಾಗದೊಳಗೆ 0 ತಗೋ. ಸರ್ ನನಗೆ ಇಲ್ಲಿ ಇಂಟ್ರೆಸ್ಟ್ ಇತ್ತು ಅಂದ್ರೆ ಓಕೆಪ್ಪ ಅಲ್ಲೊಂದು ಡ್ರಾ ಮಾಡ್ಕೋ, ಅದ್ರ ಮೇಲೆ ಎಷ್ಟು ಏರಿಯಾ ಐತಲ್ಲ ಅದನ್ನ ತಗೋ. ಸರ್ ನನಗೆ ಇಲ್ಲಿ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಅದ್ರ ಕೆಳಗೆ ಎಷ್ಟು ಏರಿಯಾ ಐತಲ್ಲ ಅದನ್ನ ತಗೋ. ಹಿಂಗ ಏರಿಯಾ ಅಂತಂದ್ರೆ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ರೈಟಾ? ಸೆಕೆಂಡ್ ಬರ್ತದ ವೈಬಾರ್ ಅಂತಂದು. ವೈಬಾರ್ ಅಂತಂದ್ರೆ ಏನಂದ್ರೆ ನಿನಗೆ ಎಲ್ಲಿ ಇಂಟ್ರೆಸ್ಟ್ ಅದ ಫಸ್ಟ್ ನೋಡ್ಕೋ. ನನಗೆ ಇಲ್ಲಿ ಇಂಟ್ರೆಸ್ಟ್ ಅದ ಅಂದ್ರೆ ಇಲ್ಲೊಂದು ಹಾರಿಜಾಂಟಲ್ ಲೈನ್ ಡ್ರಾ ಮಾಡು, ಅಲ್ಲಿದಿರ್ದು ಏರಿಯಾ ತಗೊಂಡಿರ್ತೀವಿ. ಈ ವೈಬಾರ್ದ ಡಿಸೈಡ್ ಮಾಡಬೇಕು ಅಂದ್ರೆ ಈ ಏರಿಯಾ ಏನದಲ್ಲ ಹ್ಯಾಚ್ಡ್ ಏರಿಯಾ ಅದ್ರದ್ದು CG ಕಂಡಿಡ್ಕೋ. ಆ CG ಇಂದ ಹಿಡಿದು ನ್ಯೂಟ್ರಲ್ ಆಕ್ಸ್ ತನಕ ಡಿಸ್ಟೆನ್ಸ್ ಏನದಲ್ಲ ಇದನ್ನ ವೈ ಡ್ಯಾಶ್ ಅಂತ ಕರೀತಾರೆ. ವೈ ಡ್ಯಾಶ್ ಅಂದ್ರೆ ಏನಂತ ಗೊತ್ತಾಯ್ತಲ್ಲ, ವೈ ಡ್ಯಾಶ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ CG ಆಫ್ ದ ಹ್ಯಾಚ್ಡ್ ಏರಿಯಾ ಟು ದ ನ್ಯೂಟ್ರಲ್ ಆಕ್ಸಿಸ್, ದಟ್ ಇಸ್ ಅ ವೈ ಡ್ಯಾಶ್ ಆಗ್ತದ. ಆಯ್ತಾ? ಇವು ಎರಡು ಬಹಳ ಇಂಪಾರ್ಟೆಂಟ್. ಇಷ್ಟನ್ನ ತಿಳ್ಕೊಂಡ್ರೆ ನಿಮ್ಗೆ ಮುಂದೊಂದು ಈಸಿ ಆಗ್ತದ. ಆಕ್ಚುಲಿ ಇಲ್ಲಿಗೆ ಚಾಪ್ಟರ್ ಮುಗೀತು ಈಗ. ಓಕೆ, ಯಾಕಂದ್ರೆ ಇದಿಷ್ಟು ಅರ್ಥ ಆದ್ರೆ ಇದ್ರ ಮೇಲೆ ನೋಟ್ಸ್ ಮಾಡ್ಕೊಂಡ್ರೆ ಮುಗೀತು. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕ್ವಶನ್ ಏನ್ ಕೇಳ್ತಾರೆ ಅಂದ್ರೆ ಸ್ವಲ್ಪ ಟ್ವಿಸ್ಟ್ ಮಾಡ್ತಾರೆ. ಆ ಟ್ವಿಸ್ಟ್ ಮಾಡ್ಬೇಕಾದ್ರೆ ನಾವು ಸ್ವಲ್ಪ ಒಂದ್ 2-3 ಶೇಪ್ಸ್ಗಳದ್ದು ನೆನ್ಪಿಟ್ಕೊಳ್ಳೋಣ. ಅವೇ ಒಳ್ಳೆ ಅವನ್ನೇ ಕೇಳ್ತಿರ್ತಾರ. ಇಲ್ಲಿ ನೋಡಿ, ಫಸ್ಟ್ ಐ ವಿಲ್ ಕನ್ಸಿಡರ್ ದ ರೆಕ್ಟ್ಯಾಂಗಲ್ ಒನ್. ಓಕೆನಾ? ರೆಕ್ಟ್ಯಾಂಗಲ್ ತಗೊಳ್ಳೋಣ. ರೆಕ್ಟ್ಯಾಂಗಲ್ಗೆ ಬಿ ಅಂತ ತಗೋಣ, ಇದಕ್ಕೆ ಡಿ ಅಂತ ತಗೊಳ್ಳೋಣ, ರೈಟಾ? ನೆಕ್ಸ್ಟ್ ಇದ್ರದ್ದು ನ್ಯೂಟ್ರಲ್ ಆಕ್ಸಿಸ್ ಇಲ್ಲಿ ಇರ್ತದ. ಈಗ ನೋಡಿ, ಟೋ ಈಕ್ವಲ್ ಟು ಎಫ್ ಎ ವೈ ಬಾರ್ ಡಿವೈಡೆಡ್ ಬೈ ಐ ಬಿ ಅದ. ಹೌದಾ? ಫಾರ್ ಅ ಪರ್ಟಿಕ್ಯುಲರ್ ಸೆಕ್ಷನ್ಗೆ ಎಫ್ ಇಸ್ ಅ ಕಾನ್ಸ್ಟೆಂಟ್, ಐ ಇಸ್ ಅ ಕಾನ್ಸ್ಟೆಂಟ್, ಕರೆಕ್ಟಾ? ಎಫ್ ಅಂಡ್ ಐ ಬೋತ್ ಆರ್ ಕಾನ್ಸ್ಟೆಂಟ್. ಹಾಗಾದ್ರೆ ಟೋ ಎದ್ರ ಮೇಲೆ ಡಿಪೆಂಡ್ ಆಗ್ತದ ಅಂದ್ರೆ ಇಲ್ಲಿ ಬರ್ದ್ಬಿಡೋಣ, ಎಫ್ ಮತ್ತು ಐ ಕಾನ್ಸ್ಟೆಂಟ್ ಆಗ್ತದ. ಟೋ ಎದ್ರ ಮೇಲೆ ಡಿಪೆಂಡ್ ಆಗ್ತದ ಅಂದ್ರೆ ಎ ವೈ ಬಾರ್ ಮತ್ತು ಬಿ ಮೇಲೆ ಡಿಪೆಂಡ್ ಆಗ್ತದೆ.
ಎ ವೈ ಬಾರ್ ಮತ್ತು ಬಿ ಮೇಲೆ ಡಿಪೆಂಡ್ ಆಗ್ತದೆ. ಬಟ್ ಈ ಡಯಾಗ್ರಾಮ್ಗೆ ಪರ್ಟಿಕ್ಯುಲರ್ಲಿ ಫಾರ್ ರೆಕ್ಟಾಂಗಲ್ ಡಯಾಗ್ರಾಮ್ಗೆ ಈ ಬಿನೂ ಕೂಡ ಕಾನ್ಸ್ಟೆಂಟ್ ಆಗ್ತದೆ, ಟಾಪ್ ಟು ಬಾಟಮ್ ಸೇಮ್ ಇರೋದ್ರಿಂದ ಇದನ್ನ ಕಟ್ ಮಾಡಿ ನಾನು ಈ ಕಡೆ ಬರ್ಕೊಳ್ತೀನಿ. ಓನ್ಲಿ ಫಾರ್ ರೆಕ್ಟಾಂಗಲ್ ಮತ್ತು ಉಳಿದಕ್ಕೆಲ್ಲ ಅಲ್ಲ, ಇಲ್ಲಿ ಬರ್ಕೊಂಡೆ. ಹಾಗಾದ್ರೆ ಈಗ ವೇರಿಯೇಬಲ್ ಏನಾಯ್ತು ಅಂದ್ರೆ ಏರಿಯಾ ಮತ್ತು ವೈಬಾರ್ ವೇರಿಯೇಬಲ್ ಐತಿ. ಹೆಂಗಂದ್ರ ನಿನಗೆ ಎಲ್ಲಿ ಇಂಟ್ರೆಸ್ಟ್ ಇರ್ತದ ಅದ್ರದ್ದು ಮೇಲ್ಗಡೆದ ಏರಿಯಾ ಅಥವಾ ಕೆಳಗಡೆದ ಏರಿಯಾ, ವೈಬಾರ್ ಅಂದ್ರ ಅದ್ರದ್ದು ಸಿ ಜಿ ಇಂದ ನೀವು ಕನ್ಸಿಡರ್ ಮಾಡಬೇಕಾಗ್ತದೆ. ಇಫ್ ಐ ಎಮ್ ಇಂಟ್ರೆಸ್ಟೆಡ್ ಹಿಯರ್, ಅದು ನೀನು ಇಂದಲ್ ಸ್ಲೈಡ್ ಒಳಗೆ ಹೇಳಿದ್ದೀನಿ. ಈಗ ಈ ವೈಬಾರ್ ಅಲ್ಲೂ ಕೂಡ ಈ ವೈಬಾರ್ ಅಲ್ಲೂ ಅಂದ್ರೆ ವೈಬಾರ್ ಅಂದ್ರೆ ಸಾರಿ ಏರಿಯಾ ಐತಲ್ಲ, ಈ ಏರಿಯಾದಲ್ಲಿಯೂ ಕೂಡ ಸಮಥಿಂಗ್ ಹಿಂಗ್ ಒಂದು ಏರಿಯಾ ತಗೊಂಡ್ರಿ ಅಂತ ತಿಳ್ಕೊಳ್ಳಿ. ಈ ಏರಿಯಾದಲ್ಲಿಯೂ ಕೂಡ ದಟ್ ಏರಿಯಾ ಇಸ್ ಆಲ್ಸೋ ಇನ್ ಟರ್ಮ್ಸ್ ಆಫ್ ಡಿ. ಏರಿಯಾ ಇಸ್ ಆಲ್ಸೋ ಇನ್ ಟರ್ಮ್ಸ್ ಆಫ್ ಡಿ. ದಿಸ್ ವೈಬಾರ್ ಅಂತ ಏನದಲ್ಲ, ವೈಬಾರ್ ಅಂದ್ರೆ ಸಿ ಜಿ ಆಫ್ ದ ಏರಿಯಾ ಟು ದ ನ್ಯೂಟ್ರಲ್ ಆಕ್ಸಿಸ್, ದಟ್ ಇಸ್ ಆಲ್ಸೋ ಇನ್ ಟರ್ಮ್ಸ್ ಆಫ್ ಡಿ. ಹಾಗಾದ್ರೆ ಇದ್ರೊಳಗಡೆ ಒಂದು ಡಿ ಅದ, ಇದ್ರೊಳಗಡೆ ಒಂದು ಡಿ ಅದ ಅಂದ್ರ ದಿಸ್ ಟೋ ಈಸ್ ಫಾರ್ ಎ ರೆಕ್ಟಾಂಗಲ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿ ಸ್ಕ್ವೇರ್ ಆಗ್ತದ. ಟೋ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿ ಸ್ಕ್ವೇರ್ ಆಗ್ತದ. ಈ ರೀತಿ ಇಕ್ವೇಶನ್ ಬಂತಂದ್ರ ದಟ್ ವೇರಿಯೇಷನ್ ಈಸ್ ಕಾಲ್ಡ್ ಆಸ್ ಅ ಪ್ಯಾರಾಬೋಲಿಕ್ ವೇರಿಯೇಷನ್ ಅಂತ ಹೇಳ್ತಾರೆ. ಪ್ಯಾರಾಬೋಲಿಕ್ ವೇರಿಯೇಷನ್ ಅಂತ ಹೇಳ್ತಾರೆ. ತಿಳಿತಾ? ವೇರಿಯೇಷನ್ ಹೆಂಗಂತ ತಿಳಿತದೆ? ಪ್ಯಾರಾಬೋಲಿಕ್. ಅದು ಬೆಂಡಿಂಗ್ ಸ್ಟ್ರೆಸ್ ವೇರಿಯೇಷನ್ ಯೋಚನೆ ಮಾಡ್ರಿ, ಅದು ಲೀನಿಯರ್ ವೇರಿಯೇಷನ್ ಅದ, ಇದು ಪ್ಯಾರಾಬೋಲಿಕ್ ವೇರಿಯೇಷನ್. ಭಾಳ ಸತಿ ಕೇಳಿದ ಕ್ವಶನ್ ಇದು. ಓಕೆ, ಹಾಗಾದ್ರ ಇಲ್ಲಿ ಇದ್ರದ್ದು ನೇಚರ್ ಹೆಂಗಿರ್ತದ ಅಂತ ನೋಡ್ಬೇಕಂದ್ರೆ, ಇದು ಟಾಪ್ ಫೈಬರ್ ಏನದಲ್ಲ, ಈ ಟಾಪ್ ಫೈಬರ್ ಅಲ್ಲಿ ಇಂಟ್ರೆಸ್ಟೆಡ್ ಫೈಬರ್ ಅಂತ ತಿಳ್ಕೊಂಡ್ರೆ, ಆ ಟಾಪ್ ಫೈಬರ್ ಮೇಲ್ಗಡೆ ಏರಿಯಾ ಇಲ್ಲ ಅಂದ್ರೆ ಏರಿಯಾ 0 ಆದ್ರೆ ಶಿಯರ್ 0 ಆಗ್ತದೆ. ಆದ್ರಿಂದ ಯು ವಿಲ್ ಗೆಟ್ ಟಾಪ್ ಫೈಬರ್ ಶಿಯರ್ ಸ್ಟ್ರೆಸ್ ಇಸ್ 0. ಅಂಡ್ ಮಿಡಲ್ಗೆ ಏನಾಗ್ತದ ಅಂದ್ರ, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಎಟ್ ದಿಸ್ ಪಾಯಿಂಟ್ ದೆನ್ ದಿಸ್ ವಿಲ್ ಬಿ ಯುವರ್ ಬ್ರೆಡ್ತ್ ಬಿ ಅಂಡ್ ದ ಏರಿಯಾ ಎಂಟೈರ್ ಟಾಪ್ ಏರಿಯಾ ತಗೊಂಡಾಗ ಮ್ಯಾಕ್ಸಿಮಮ್ ಏರಿಯಾ ಬರ್ತದ. ದೇರ್ ಫೋರ್ ಶಿಯರ್ ಸ್ಟ್ರೆಸ್ ಎಟ್ ದ ಮಿಡಲ್ ವಿಲ್ ಬಿ ಮ್ಯಾಕ್ಸಿಮಮ್, ಶಿಯರ್ ಸ್ಟ್ರೆಸ್ ಎಟ್ ದ ಬಾಟಮ್ ಫೈಬರ್ ವಿಲ್ ಬಿ 0. ಹೌದಾ? ಹಿಂಗ್ ಬಂತಿದ್ದು. ಈಗ ಇದನ್ನ ಜಾಯಿನ್ ಹೆಂಗ್ ಮಾಡಬೇಕು? ಸ್ಟ್ರೇಟ್ ಲೈನ್ ಜಾಯಿನ್ ಮಾಡಕ್ ಬರಂಗಿಲ್ಲ, ಯಾಕಂದ್ರೆ ಇದು ಪ್ಯಾರಾಬೋಲಿಕ್ ವೇರಿಯೇಷನ್ ಅಂತದ. ದೇರ್ ಫೋರ್ ಇದು ಪ್ಯಾರಾಬೋಲಿಕ್ ಡಯಾಗ್ರಾಮ್ಸ್ ನ ಡ್ರಾ ಮಾಡ್ಬೇಕಾಗ್ತದೆ. ಇದು ಶಿಯರ್ ಸ್ಟ್ರೆಸ್ ವೇರಿಯೇಷನ್ ಡಯಾಗ್ರಾಮ್. ಮತ್ತೆ ಇನ್ನೊಂದು ಬರುತ್ತೆ, ಆಗಲೇ ಇಂದಲ್ ಕ್ಲಾಸ್ ಒಳಗೆ ಹೇಳಿದ, ಅದು ಬೆಂಡಿಂಗ್ ಸ್ಟ್ರೆಸ್ ವೇರಿಯೇಬಲ್, ಬೆಂಡಿಂಗ್ ಸ್ಟ್ರೆಸ್ ಡಯಾಗ್ರಾಮ್. ಇದು ಬೆಂಡಿಂಗ್ ಸ್ಟ್ರೆಸ್ ಡಯಾಗ್ರಾಮ್ ಅದ ಮತ್ತು ಇದು ಶಿಯರ್ ಸ್ಟ್ರೆಸ್ ಡಯಾಗ್ರಾಮ್ ಅದ. ಇಲ್ಲಿ ಒಂದು ನೀವು ಅಬ್ಸರ್ವ್ ಏನ್ ಮಾಡಬಹುದು ಅಂತಂದ್ರ, ಅಟ್ ನ್ಯೂಟ್ರಲ್ ಆಕ್ಸಿಸ್ ಶಿಯರ್ ಸ್ಟ್ರೆಸ್ ಇಸ್ ಮ್ಯಾಕ್ಸಿಮಮ್ ಅಂಡ್ ಬೆಂಡಿಂಗ್ ಸ್ಟ್ರೆಸ್ ಇಸ್ 0. ಅಟ್ ನ್ಯೂಟ್ರಲ್ ಆಕ್ಸಿಸ್ ಶಿಯರ್ ಸ್ಟ್ರೆಸ್ ಇಸ್ ಮ್ಯಾಕ್ಸಿಮಮ್, ಬೆಂಡಿಂಗ್ ಸ್ಟ್ರೆಸ್ ಇಸ್ 0. ಮತ್ತೆ ಓನ್ಲಿ ಫಾರ್ ರೆಕ್ಟಾಂಗಲ್. ಇವು ಕಾಮನ್ ಸ್ಟೇಟ್ಮೆಂಟ್ ಎಂದೂ ಬರ್ಕೊಳಕ್ ಹೋಗ್ಬೇಡ್ರಿ. ಕಾಮನ್ ಸ್ಟೇಟ್ಮೆಂಟ್ ಬರ್ಕೋಬೇಕಿತ್ತು ಅನ್ನೋದಾದ್ರ ಯು ರೈಟ್ ದಿಸ್ ಆಸ್ ಅ ಕಾಮನ್ ಸ್ಟೇಟ್ಮೆಂಟ್. ಏನಂದ್ರ ಆಲ್ವೇಸ್ ಟಾಪ್ ಫೈಬರ್ ಶಿಯರ್ ಸ್ಟ್ರೆಸ್ ಎಟ್ ದ ಟಾಪ್ ಫೈಬರ್ ಇಸ್ ಆಲ್ವೇಸ್ 0. ಕಾಮನ್ ಸ್ಟೇಟ್ಮೆಂಟ್ ಫಾರ್ ಆಲ್ ಶೇಪ್ಸ್ ಬರ್ಕೊಂಬಿಡಿ. ಹೌದಾ? ಶಿಯರ್ ಸ್ಟ್ರೆಸ್ ಎಟ್ ದ ಬಾಟಮ್ ಎಕ್ಸ್ಟ್ರೀಮ್ ಫೈಬರ್ ಇಸ್ ಆಲ್ವೇಸ್ 0. ಇದು ಕಾಮನ್ ಸ್ಟೇಟ್ಮೆಂಟ್ ಬರ್ಕೊಳ್ಳಿ. ಹಂಗ ಬೆಂಡಿಂಗ್ ಸ್ಟ್ರೆಸ್ ಅಟ್ ದ ನ್ಯೂಟ್ರಲ್ ಆಕ್ಸಿಸ್ ಈಸ್ ಆಲ್ವೇಸ್ 0. ಬೆಂಡಿಂಗ್ ಸ್ಟ್ರೆಸ್ ಅಟ್ ದ ಟಾಪ್ ಅಂಡ್ ಬಾಟಮ್ ಫೈಬರ್ ವಿಲ್ ಬಿ ಮ್ಯಾಕ್ಸಿಮಮ್. ಅರ್ಥತಾ? ಇವನ್ನ ನೀವು ಬರ್ಕೋಬಹುದು. ಓಕೆ ಸರ್, ಇದನ್ನ ಯಾಕೆ ಹೇಳಿಲ್ರಿ? ನ್ಯೂಟ್ರಲ್ ಆಕ್ಸಿಸ್ ಒಳಗಡೆ ಶಿಯರ್ ಸ್ಟ್ರೆಸ್ ಮ್ಯಾಕ್ಸಿಮಮ್ ಅಂತ ಹೇಳಿಲ್ಲ ನಾವು. ನ್ಯೂಟ್ರಲ್ ಆಕ್ಸಿಸ್ ಏನದಲ್ಲ, ಈ ನ್ಯೂಟ್ರಲ್ ಆಕ್ಸಿಸ್ ಅಲ್ಲಿ ಶಿಯರ್ ಸ್ಟ್ರೆಸ್ ಈಸ್ ಆಲ್ವೇಸ್ ಮ್ಯಾಕ್ಸಿಮಮ್ ನ ಹೇಳಂಗಿಲ್ಲ. ಯಾಕಂದ್ರೆ ಕೆಲವು ಶೇಪ್ಸ್ ಅದಾವ, ಆ ಶೇಪ್ಸ್ ಅಲ್ಲಿ ನ್ಯೂಟ್ರಲ್ ಆಕ್ಸಿಸ್ ಅಲ್ಲಿ ಶಿಯರ್ ಸ್ಟ್ರೆಸ್ ಮ್ಯಾಕ್ಸಿಮಮ್ ಬರಂಗಿಲ್ಲ. ಅರ್ಥಾಯ್ತಾ? ಅದ್ರ ಸಲುವಾಗಿ ಅದನ್ನ ಹೇಳಂಗಿಲ್ಲ. ಓಕೆನಾ? ಈ ರೆಕ್ಟಾಂಗಲ್ ಅಂತ ಕೇಳಿದ್ರೆ ಹೇಳ್ಬೋದು, ರೆಕ್ಟಾಂಗಲ್ ಅಲ್ಲಿ ನ್ಯೂಟ್ರಲ್ ಆಕ್ಸಿಸ್ ಅಲ್ಲಿ ಶಿಯರ್ ಸ್ಟ್ರೆಸ್ ಮ್ಯಾಕ್ಸಿಮಮ್. ರೈಟಾ? ನೆಕ್ಸ್ಟ್ ಹೋಗೋಣ. ಇದು ಪ್ಯಾರಾಬೋಲಿಕ್ ವೇರಿಯೇಷನ್ ಎಲ್ಲ ಬಂತೀಗ. ನೆಕ್ಸ್ಟ್ ಇದನ್ನ ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿದ್ರೆ, ಇದನ್ನ ಡಿರೈವ್ ಮಾಡಿದ್ರೆ ಒಂದು ಇಕ್ವೇಶನ್ ಬರ್ತದೆ. ಒಂದು ನಾನು ಮಾಡ್ತೀನಿ, ಉಳಿದನ್ನ ಡಿರೈವೇಶನ್ಸ್ ನೀವು ಮಾಡಿ. ಒಂದು ಏನಂತಂದ್ರೆ, ಈಗ ನೋಡಿ ಟೋ ಅಂತಂದ್ರೆ ಬರೆಯೋಣ, ಎಫ್ ಅಂದ್ರೆ ಎಫ್ ಅಂತ ಬರೆಯೋಣ. ಇಲ್ಲಿ ಏರಿಯಾ ಅಂತಂದ್ರೆ ಏನು ಅಂತಂದ್ರೆ ಮ್ಯಾಕ್ಸಿಮಮ್ಗೆ ನನಗೆ ಐ ವಾಂಟ್ ದಿಸ್ ಟೋ ಮ್ಯಾಕ್ಸ್ ಬೇಕಿತ್ತಂದ್ರೆ ಈ ಮೇಲಿದ ಏರಿಯಾ ಎಷ್ಟದ ನೋಡಿದು, ಇದು d/2 ಅಂತ ತಗೊಳ್ರಿ. ಇದು ಬಿ ಅಂದ್ರೆ b ಇಂಟು d/2 ಆಯ್ತು. ಕರೆಕ್ಟಾ? ಈ ಏರಿಯಾ ಏನಾಯ್ತು? b ಇಂಟು d/2 ಆಯ್ತು. b ಇಂಟು d/2 ಏರಿಯಾ ಆಯ್ತು. ನೆಕ್ಸ್ಟ್ ಇಂಟು ವೈ ಬಾರ್ ಬೇಕು. ವೈ ಬಾರ್ ಅಂತಂದ್ರ ಸಿ ಜಿ ಆಫ್ ದ ಹ್ಯಾಚ್ಡ್ ಏರಿಯಾ ಟು ದ ನ್ಯೂಟ್ರಲ್ ಆಕ್ಸಿಸ್ ಅಂದ್ರ d/4 ಆಗ್ತೈತಿ. ಇದೇನಾಗ್ತದ? d/4 ಆಗ್ತೈತಿ. ಡಿವೈಡೆಡ್ ಬೈ ಐ ಅಂತಂದ್ರ ಅದಕ್ಕೆ bd³/12 ಆಗ್ತದೆ. bd³/12 ಆಗ್ತದೆ. ನೆಕ್ಸ್ಟ್ ಇಂಟು ಬಿ ಅಂತಂದ್ರ ಅದಕ್ಕೆ ಜಸ್ಟ್ ಬಿ ಆಗ್ತದೆ. ಎಫ್ ಎ ವೈ ಬಾರ್ ಡಿವೈಡೆಡ್ ಬೈ ಐ ಬಿ ಬಂತು. ಈಗ ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಏನ್ ಬರ್ತದೆ ನೋಡಿ, ಡಿ ಸ್ಕ್ವೇರ್ ಇದು ಹೋಯ್ತು, ಇ ಬಿ ಮತ್ತು ಇ ಬಿ ಹೋಯ್ತು. ಏನ್ ಉಳಿತು ಅಂತಂದ್ರೆ ಮೇಲ್ಗಡೆ ಎಫ್ ಉಳಿತು, ಮತ್ತೆ ಇವೆಲ್ಲ ಓದು.
ಕೆಳಗಡೆ 8 ಉಳಿತು. ಇಷ್ಟು ಉಳಿತು. ಪೂರಾ ಕೆಳಗಡೆ ಬಂದ್ರೆ ಇಲ್ಲಿ ಬಿ ಉಳಿತು, ಇಲ್ಲೊಂದು ಡಿ ಉಳಿತು, ಇಲ್ಲೊಂದು ಬಿ, ಇನ್ನೊಂದು ಡಿ ಉಳಿತು. ಕೆಳಗಡೆ ಪೂರಾ ಇದು 12 ಉಳಿತು. ಈಗ 4 4 ಲೋಡ್ 4 2 8 4 3 ಈ 3 ಮೇಲ್ಗಡೆ ಹೋಯ್ತು ಅಂದ್ರೆ 3/2 ಎಫ್ ಬೈ ಬಿ ಡಿ ಉಳಿತು. 3/2 ಎಫ್ ಬೈ ಬಿ ಡಿ. ದಿಸ್ ಈಸ್ ಯುವರ್ ಟೋ ಮ್ಯಾಕ್ಸ್. ನೋಡಿ ಎಷ್ಟು ಚೆನ್ನಾಗಿದೆ, ಹೌದಾ? ಯಾಕಂತಂದ್ರೆ ಇದು ಯಾಕೆ ಚೆನ್ನಾಗದ ಅಂತಂದ್ರೆ ನೋಡಿ, ಈ ಕಾನ್ಸೆಪ್ಟ್ ಬಹಳ ಇದು ಅದ, ಹೌದಾ, ಟಫ್ ಅದ. ಯಾಕಂದ್ರೆ ಅಲ್ಲಿ ಎ ಮೀನಿಂಗು, ವೈ ಬಾರ್ ಮೀನಿಂಗು, ಆ ಬಿ ಮೀನಿಂಗು ಎಲ್ಲ ಭಾಳ ಇದದ. ಬಟ್ ಅದೇ ನೀವು ಒಂದು ರೆಕ್ಟ್ಯಾಂಗಲ್ ಪರ್ಟಿಕ್ಯುಲರ್ಲಿ ಯೋಚನೆ ಮಾಡಿದ್ರೆ ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಕಂಡು ಹಿಡ್ಕೊಳೋದು ಭಾಳ ಈಸಿ ಅದ. ಹೆಂಗಂತಂದ್ರೆ 1.5 ಟೈಮ್ಸ್ ಇಂಟು ಅದು 1.5 ಟೈಮ್ಸ್ ಎಫ್ ಡಿವೈಡೆಡ್ ಬೈ ಬಿ ಡಿ ಮಾಡಿಬಿಟ್ರೆ ನಿಮಗೆ ಟೋ ಮ್ಯಾಕ್ಸ್ ಬಂದ್ಬಿಡ್ತದ. ಹಾಗಾಗಿ ಇದು ಭಾಳ ಇಂಟ್ರೆಸ್ಟಿಂಗ್ ಇಕ್ವೇಶನ್ ಅದ, ಹೌದಾ? ಇದನ್ನ ನಾವು ಇನ್ನೊಂದು ರೀತಿನೂ ಓದ್ಬೋದು. ಹೆಂಗಂದ್ರೆ ಟೋ ಮ್ಯಾಕ್ಸ್ ಈಕ್ವಲ್ ಟು 3/2. ಇದನ್ನ ಎಫ್ ಬೈ ಬಿ ಡಿನ ಟೋ ಆವರೇಜ್ ಅಂತ ಬರಿಬೋದು. ಇದನ್ನ ಏನಂತ ಬರಿಬೋದು? ಟೋ ಆವರೇಜ್ ಅಂತ ಬರಿಬೋದು. ಯಾಕಂದ್ರೆ ಎಫ್ ಬೈ ಫೋರ್ಸ್ ಬೈ ಏರಿಯಾ, ಟೋ ಆವರೇಜ್ ಅಂತ ಬರ್ಕೊಂಡ್ರೆ ನಿಮ್ಗೆ ಏನಾಯ್ತಿದು? ಟೋ ಮ್ಯಾಕ್ಸ್ ಈಕ್ವಲ್ ಟು 3/2 ಟೋ ಆವರೇಜ್ ಆಯ್ತು. ಈಗ ನಿಮ್ಗೆ ಹೋಮ್ವರ್ಕ್ ಏನು ಕೊಡ್ತಿದ್ದೀನಿ ಅಂತಂದ್ರೆ, ಹೋಮ್ವರ್ಕ್ ಏನಂತಂದ್ರೆ ಫಾರ್ ಸ್ಕ್ವೇರಿಗೆ ಮಾಡಿ ನೋಡಿ. ಫಾರ್ ಸ್ಕ್ವೇರಿಗೆ ಟೋ ಮ್ಯಾಕ್ಸ್ ಈಕ್ವಲ್ ಟು ಹೌ ಮೆನಿ ಟೈಮ್ಸ್ ಟೋ ಆವರೇಜ್ ಚೆಕ್ ಮಾಡಿ. ಓಕೆ. ಆಮೇಲೆ ಫಾರ್ ಸರ್ಕ್ಯುಲರ್ಗೆ ಟೋ ಮ್ಯಾಕ್ಸ್ ಈಕ್ವಲ್ ಟು ಹೌ ಮೆನಿ ಟೈಮ್ಸ್ ಟೋ ಆವರೇಜ್ ಚೆಕ್ ಮಾಡಿ. ಫಾರ್ ಟ್ರಯಾಂಗಲ್ಗೆ ಟೋ ಮ್ಯಾಕ್ಸ್ ಈಕ್ವಲ್ ಟು ಹೌ ಮೆನಿ ಟೈಮ್ಸ್ ಟೋ ಆವರೇಜ್ ಚೆಕ್ ಮಾಡಿ. ಅರ್ಥ? ಇದನ್ನ ನೀವೇ ಚೆಕ್ ಮಾಡಿ. ಇದನ್ನ ನಾನು ಹೇಳ್ತೀನಿ. ಓಕೆ, ಇದನ್ನ ನಾನು ಹೇಳ್ಬಿಡ್ತೀನಿ. ನಾನು ಡಿರೈವ್ ಮಾಡಂಗಿಲ್ಲ, ಡಿರೈವೇಶನ್ ನೀವು ಮಾಡಿ ಸ್ವಲ್ಪ ಅದು ಫ್ಲೂಯಿಡ್ ಅನ್ನ ಜನರೇಟ್ ಮಾಡ್ಕೊಳ್ಳಿ. ಡಿರೈವ್ ಎಲ್ಲ ಗೆಟ್ ಕ್ಯಾನ್ಸಲ್ ಆಗಿ ನಾ ಹೇಳಿದ ಇಕ್ವೇಶನ್ಸ್ ಬರ್ಲಿಕ್ಕೆ ಶುರು ಆಗ್ತದೆ. ಓಕೆ, ಅಷ್ಟನ್ನು ಒಂದು ಲಿಸ್ಟ್ ಮಾಡೋಣ. ಅಂದ್ರೆ ರೆಕ್ಟ್ಯಾಂಗಲ್ಗೆ ಶಿಯರ್ ಸ್ಟ್ರೆಸ್ ವೇರಿಯೇಷನ್ ಹಿಂಗೆ ಬರ್ತದ, ನ್ಯೂಟ್ರಲ್ ಆಕ್ಸಿಸ್ಗೆ ಮ್ಯಾಕ್ಸಿಮಮ್ ಬರ್ತದ. ನೆಕ್ಸ್ಟ್ ಇಲ್ಲಿ ಟೋ ಮ್ಯಾಕ್ಸ್ ಈಕ್ವಲ್ ಟು 3/2 ಟೋ ಆವರೇಜ್ ಬರ್ತದೆ. ಫಾರ್ ಸರ್ಕ್ಯುಲರ್ಗೆ ಇದ್ರದ್ದು ಶಿಯರ್ ಸ್ಟ್ರೆಸ್ ವೇರಿಯೇಷನ್ ಕೂಡ ಹಿಂಗೆ ಬರ್ತದ. ಇಲ್ಲಿ ಟೋ ಮ್ಯಾಕ್ಸ್ ಈಕ್ವಲ್ ಟು ಒಂದೊಂದು ಜಾಸ್ತಿ, ಇಲ್ಲಿ 3 ಐತಂದ್ರೆ ಇಲ್ಲಿ 4 ಬರೀರಿ, ಇಲ್ಲಿ 2 ಆಯ್ತಂದ್ರೆ ಇಲ್ಲಿ 3 ಬರೀರಿ. 4/3 ಟೋ ಆವರೇಜ್ ಬರೀತೀರಿ, ಆಯ್ತಾ? ಈಗ ಟ್ರಯಾಂಗಲ್ ಬಂದಾಗ ಇಲ್ಲೊಂದು ಸ್ವಲ್ಪ ವಿಚಿತ್ರವಾಗಿರ್ತಕ್ಕಂಥ ಒಂದು ಸಂಗತಿ ಏನಂದ್ರೆ, ಇಲ್ಲಿ ನ್ಯೂಟ್ರಲ್ ಆಕ್ಸಿಸ್ ಯಾವುದು ಅಂದ್ರೆ ಇದು ನ್ಯೂಟ್ರಲ್ ಆಕ್ಸಿಸ್. ಇದೇನಿದು? ನ್ಯೂಟ್ರಲ್ ಆಕ್ಸಿಸ್. ಕರೆಕ್ಟಾ? ಇದು ನ್ಯೂಟ್ರಲ್ ಆಕ್ಸಿಸ್ ಆಯ್ತು. ನೆಕ್ಸ್ಟ್ ಇಲ್ಲಿ ಏನದ ಅಂದ್ರೆ ಇದು ಹಾಫ್ ಡೆಪ್ತ್ ಆಕ್ಸಿಸ್. ಇದು h/2 ಆಕ್ಸಿಸ್. ಇದು ಆಕ್ಸಿಸ್ ಯಾವ್ದಂದ್ರೆ ಇದು 2h/3 ಆಕ್ಸಿಸ್. ಇದು ಅಂದ್ರೆ ನ್ಯೂಟ್ರಲ್ ಆಕ್ಸಿಸ್. ಈ ಆಕ್ಸಿಸ್ ಯಾವ್ದಂದ್ರೆ ಇದು h/2 ಆಕ್ಸಿಸ್. ಇದು h/2 ಆಕ್ಸಿಸ್. ಇದ್ರದ್ದು ಏನಾದ್ರು ನಾ ಡಯಾಗ್ರಾಮ್ ಹಾಕಿದ್ರೆ, ಇದ್ರದ್ದು ಶಿಯರ್ ಸ್ಟ್ರೆಸ್ ಡಯಾಗ್ರಾಮ್ ಹಾಕಿದ್ರೆ ಇಲ್ಲಿ 0 ಇರ್ತದೆ, ಇಲ್ಲಿ 0 ಇರ್ತದೆ. ದಟ್ ಇಸ್ ಯೂನಿವರ್ಸಲಿ ಅಕ್ಸೆಪ್ಟೆಡ್. ನೆಕ್ಸ್ಟ್ ಇಲ್ಲಿ ಭಾಳ ಇಂಪಾರ್ಟೆಂಟ್ ಏನಂದ್ರೆ ಇಲ್ಲಿ ಹಾಫ್ ಡೆಪ್ತ್ ಏನದಲ್ಲ, ಹಾಫ್ ಡೆಪ್ತಿಗೆ ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಬರ್ತದ. ನ್ಯೂಟ್ರಲ್ ಆಕ್ಸಿಸ್ಗೆ ಬರಂಗಿಲ್ಲ. ಅದಕ್ಕೆ ನಾನು ಇಲ್ಲಿ ಹೇಳ್ಬೇಕಾದಾಗ ಕಾಮನ್ ಸ್ಟೇಟ್ಮೆಂಟ್ ಅಲ್ಲಿ ಇದನ್ನ ಹೇಳಿಲ್ಲ. ಏನಂತ? ಶಿಯರ್ ಸ್ಟ್ರೆಸ್ ಈಸ್ ಆಲ್ವೇಸ್ ಮ್ಯಾಕ್ಸಿಮಮ್ ಅಟ್ ದ ನ್ಯೂಟ್ರಲ್ ಆಕ್ಸಿಸ್ ಅಂತ ನಾ ಹೇಳಿಲ್ಲ. ಯಾಕೆ ಹೇಳಿಲ್ಲ ಅಂತಂದ್ರೆ ಅದು ಬರಂಗಿಲ್ಲ. ಸೆಂಟ್ರೋಡಲ್ ಆಕ್ಸಿಸ್ ಅಲ್ಲಿ ಶಿಯರ್ ಸ್ಟ್ರೆಸ್ ಮ್ಯಾಕ್ಸಿಮಮ್ ಈ ಶೇಪಿಗೆ ಬರಂಗಿಲ್ಲ. ಓಕೆ, ಹಾಗಾದ್ರೆ ನಮಗೆ 2 ಬಂತಲ್ಲ. ಈಗ ಶಿಯರ್ ಸ್ಟ್ರೆಸ್ ಎಟ್ ನ್ಯೂಟ್ರಲ್ ಆಕ್ಸಿಸ್ ಅಥವಾ ಸೆಂಟ್ರೋಡಲ್ ಆಕ್ಸಿಸ್ಗೆ ಎಷ್ಟಿರ್ತದ ಶಿಯರ್ ಸ್ಟ್ರೆಸ್, ಮತ್ತು ಇಲ್ಲಿ ಹಾಫ್ ಇದಕ್ಕೆ ಎಷ್ಟಿರ್ತದ ಅಂತ ಬೇಕಾಗ್ತದ. ಈ ಮೇಲ್ಗಡೆದು ಅಂದ್ರೇನು? ಮೇಲ್ಗಡೆದು. ಓಕೆ, ಕೆಳಗಡೆದು ಅಂದ್ರೆ ಕೆಳಗಡೆದು. ಇದು ಟೋ ಮ್ಯಾಕ್ಸ್ ಅನ್ಬಾರ್ದಿದ್ರು. ಇದು ಟೋ ಮ್ಯಾಕ್ಸ್. ಇದು ಕರೆಕ್ಟ್, ಟೋ ಮ್ಯಾಕ್ಸ್. ಇದು ಕೆಳಗಡೆದು ಅಂದ್ರೆ ಕೆಳಗಡೆದು 4/3 ಟೋ ಆವರೇಜ್. ಓಕೆ, 2/3 ಟೋ ಆವರೇಜ್, 4/3 ಟೋ ಆವರೇಜ್. ಹಿಂಗೆ ಅನ್ಬಾರ್ದು. ಸರ್ ಇದು 3 ಅದರಿ, ಇಲ್ಲಿ 4 ಅದರಿ, ಇಲ್ಲಿ 2 ಅದರಿ, ಇಲ್ಲಿ 3 ಅದರಿ, ಇದು 3/2, ಇದು 4/3, ಮತ್ತು 4/3 ದೊಡ್ಡದಲ್ಲನ್ರಿ ಅಂತಂದ್ರೆ ನೀ ಇನ್ನು 1ನೇ ಕ್ಲಾಸ್ 2ನೇ ಕ್ಲಾಸಿಗೆ ಹೋಗಿ ಬಾರಪ್ಪ ಅಂತ ಅನ್ಬೇಕಾಗ್ತದ. 3/2 ಅಂದ್ರೆ ಅದು 1.5 ಆಗ್ತದ. 4/3 ಅಂತಂದ್ರೆ 1.33 ಏನೋ ಬರ್ತದೆ. ಅರ್ಥೈತಲ್ಲ? ದೇರ್ ಫೋರ್ ದಿಸ್ ಇಸ್ ಅ ಲೆಸ್, ದಿಸ್ ಇಸ್ ಅ ಮ್ಯಾಕ್ಸಿಮಮ್. ಅದಕ್ಕೆ ಇದಕ್ಕೆ ಮ್ಯಾಕ್ಸಿಮಮ್ ಅನ್ಬಾರ್ದು. ಇದಕ್ಕೆ NA ಅಂತ ಕರೆಯೋಣ. ಟೋ ಎಟ್ NA 4/3 ಆಗ್ತದ.
ಟೋ ಮ್ಯಾಕ್ಸ್ ಏನಾಗ್ತದ 3/2. ಇವು ಸ್ವಲ್ಪ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಆಮೇಲೆ ಇದೇ ರೀತಿ ಒಂದು ಸ್ಟ್ಯಾಂಡರ್ಡ್ ಅವನು ಡಿರೈವ್ ಕೂಡ ಮಾಡಿ. ಇನ್ನೊಂದು ಸ್ಟ್ಯಾಂಡರ್ಡ್ ಅಂದ್ರೆ ಡೈಮಂಡ್. ಇದು ಡೈಮಂಡ್ ಅದ. ಈ ಡೈಮಂಡ್ ಅಲ್ಲಿ ಇದು ಡಿಸ್ಟೆನ್ಸ್ ಎ ಅದ, ನೆಕ್ಸ್ಟ್ ಇದು ಡಿಸ್ಟೆನ್ಸ್ ನ D/2 ಅಂತ ತಗೊಂಡಿದಾರ. ಹೌದಾ, ಇದು ಡಿಸ್ಟೆನ್ಸ್ ನ ಡಿ ಅಂತ ತಗೊಂಡ್ರೆ, ಎಂಟೈರ್ ಡಿಸ್ಟೆನ್ಸ್ ನ ಡಿ ಅಂತ ತಗೊಂಡ್ರೆ, ದೆನ್ ಇದ್ರದ್ದು ಶಿಯರ್ ಸ್ಟ್ರೆಸ್ ವೇರಿಯೇಷನ್ ಹೆಂಗ್ ಬರ್ತದೆ ನೋಡಿ. ನ್ಯೂಟ್ರಲ್ ಆಕ್ಸಿಸ್ ಬರಂಗಿಲ್ಲ, ಮ್ಯಾಕ್ಸಿಮಮ್ ಬರಂಗಿಲ್ಲ. ಇದು ಇಲ್ಲಿ ಮ್ಯಾಕ್ಸಿಮಮ್ ಬಂದು ನ್ಯೂಟ್ರಲ್ ಆಕ್ಸಿಸ್ ಕಡಿಮೆ ಆಗ್ತದ, ಇದು ಇಲ್ಲಿ ಮ್ಯಾಕ್ಸಿಮಮ್ ಬಂದು ನ್ಯೂಟ್ರಲ್ ಆಕ್ಸಿಸ್ ಕಡಿಮೆ ಆಗ್ತದೆ. ಆಟ್ ಅ ಪರ್ಟಿಕ್ಯುಲರ್ ಡಿಸ್ಟೆನ್ಸಿಗೆ ಮ್ಯಾಕ್ಸಿಮಮ್ ಬರ್ತದ. ಈ ಮ್ಯಾಕ್ಸಿಮಮ್ ಯಾವ ಡಿಸ್ಟೆನ್ಸ್ ಬರ್ತದೆ ಅಂದ್ರೆ ಇದು 3/8 ಟೈಮ್ಸ್ ಡಿಗೆ ಬರ್ತದೆ. 3/8 ಟೈಮ್ಸ್ ಡಿ ಬರ್ತದ. ಈ ಎಷ್ಟು ಇರ್ತದ ಇದು ಅಂತಂದ್ರೆ ಟೋ ಮ್ಯಾಕ್ಸ್ ಈಕ್ವಲ್ ಟು 9/8 ಟೋ ಆವ್ರೇಜ್ ಇರ್ತದೆ. ನೆನ್ಪಿಡಕ್ಕೆ ಈಸಿ ಅದ ನೋಡ್ರಿ. ಫಸ್ಟ್ನೇದ್ದು 3/2, ಎರಡನೇದ್ದು 4/3, ಮೂರನೇದ್ದು 3/2 ಅದ, 4/3 ಅದ. ಆಮೇಲೆ ಇದೇನಾಯ್ತು, 9/8 ಆಗ್ತದೆ. ಓಕೆ, ಒಂದ ಡಿಫ್ರೆನ್ಸ್ 9/8 ಟೋ ಆವ್ರೇಜ್ ಅಂತ ಬರ್ತದೆ. ತಿಳಿತಾ? ವೆರಿ ಇಂಪಾರ್ಟೆಂಟ್. ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಡಯಾಗ್ರಾಮ್ ಟಿ ಸೆಕ್ಷನ್ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗ್ತದ. ಐ ಸೆಕ್ಷನ್ ಹೇಳ್ತೀನಿ, ಐ ಸೆಕ್ಷನ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಇದನ್ನ ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡ್ರೆ ಮುಗೀತು. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ಫೈಬರ್ಸ್ನ ಹೇಳಿದೆ ಏನಂತಂದ್ರೆ, ಒಂದು ರೆಕ್ಟ್ಯಾಂಗಲ್ ಇತ್ತು ಅಂತಂದ್ರೆ ವೇರ್ ಯು ಆರ್ ಇಂಟ್ರೆಸ್ಟೆಡ್ ಅಂತಂದ್ರೆ ಯಾವುದಾದ್ರೂ ಇಂಟ್ರೆಸ್ಟೆಡ್ ಫೈಬರ್ನ ಹೇಳ್ಬೋದು ಅಂತ ಹೇಳಿದೆ ನಾವು. ಬಟ್ ಇಲ್ಲಿ ಫೈಬರ್ಸ್ ಲೆಕ್ಕ ಹಾಕಬೇಕಿತ್ತು ಅಂದ್ರೆ ಭಾಳ ಇಂಪಾರ್ಟೆಂಟ್. ಒಂದು ಫೈಬರ್ ಎ ಟಾಪ್ ಫೈಬರ್ ಅಂತೀವಿ ನಾವು, ಅದಕ್ಕೇನಂತೀವಿ ಎಕ್ಸ್ಟ್ರೀಮ್ ಎಂಡ್ ಫೈಬರ್, ಅದ ಟಾಪ್ ಎಕ್ಸ್ಟ್ರೀಮ್ ಫೈಬರ್ ಎ. ಆಮೇಲೆ ಇಲ್ಲಿಂದ ಬಿ ತನಕ ನೀವು ಎಷ್ಟಾದ್ರೂ ತಗೋಬಹುದು. ಹೌದಾ? ಇವೆಲ್ಲ ಫ್ಲಾಂಜ್ ಅಲ್ಲಿ ಇರ್ತಕ್ಕಂಥ ಫೈಬರ್ಸ್. ಕೆಳಗಡೆ ಇನ್ನೊಂದು ಬರ್ತದ, ಬಿ ಈಸ್ ಆಲ್ಸೋ ಒನ್ ಫೈಬರ್. B2B ಇದೇನೈತಲ್ಲ ದೊಡ್ಡದು, ಇದು ಒಂದು ಫೈಬರ್. ಆಮೇಲೆ ಸಿ ಈಸ್ ಆಲ್ಸೋ ಒನ್ ಫೈಬರ್. ಅಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. BB ಈಸ್ ಕಾಲ್ಡ್ ಆಸ್ ಬಾಟಮ್ ಆಫ್ ದ ಫ್ಲಾಂಜ್. ಇವು ಹೆಸರು ನೆನಪಿರ್ಬೇಕು. ಬಾಟಮ್ ಆಫ್ ದ ಫ್ಲಾಂಜ್ ಏನಿದು BB ಇರ್ತದ. ಆಮೇಲೆ ಇದೇನು, ಇದು ವೆಬ್ ಏನದಲ್ಲ, ಅದು ಟಾಪ್ ಆಫ್ ದ ವೆಬ್ ಇರ್ತದ. ಇದು CC. ಇದಕ್ಕೇನಂತಾರ ಟಾಪ್ ಆಫ್ ವೆಬ್ ಅಂತ ಕರೀತಾರ. ಇವು ಎರಡು ಒಂದ ಕಡೆ ಕಂಡ್ರು ಕೂಡ ಬಟ್ ಮೀನಿಂಗ್ ಬೇರೆ ಬೇರೆ. ಯಾಕಂದ್ರೆ ಬಾಟಮ್ ಆಫ್ ದ ಫ್ಲಾಂಜ್ ಈಸ್ ಅ ಬಿಗ್ಗರ್ ಒನ್, ಟಾಪ್ ಆಫ್ ದ ವೆಬ್ ಈಸ್ ಅ ಸ್ಮಾಲರ್ ಒನ್. ದೇರ್ ಫೋರ್ ಶಿಯರ್ ಸ್ಟ್ರೆಸ್ ಕ್ಯಾಲ್ಕುಲೇಟ್ ಮಾಡಬೇಕಾದಾಗ ಕ್ವಶನ್ ಕೇಳ್ಬೇಕು ನೀವು, ಇಲ್ಲಿ ಕಂಡಿಡ್ರಪ್ಪ ಅಂದ್ರೆ ಬರಂಗಿಲ್ಲ. ಅದು BB ಒಳಗಬೇಕು, CC ಒಳಗಬೇಕು. ಅದು ಭಾಳ ಇಂಪಾರ್ಟೆಂಟ್ ನೋಡ್ಕೋಬೇಕು. ತಿಳಿತಾ? ಆಮೇಲೆ ಬಂದಾಗ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಅಟ್ OO, ನ್ಯೂಟ್ರಲ್ ಆಕ್ಸಿಸ್ ಅಲ್ಲಿ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಅದಕ್ಕೆ OO ಅಂತ ಕರೆಯೋಣ. ಮತ್ತೆ ಅದೇ ಸೇಮ್ ಈ ಕಡೆ ಐ ಸೆಕ್ಷನ್ ಇರೋದ್ರಿಂದ ಕೆಳಗಡೆ ಬಂದ್ರಿ ಅಂದ್ರೆ EE ಈಸ್ ಅನದರ್ ಸೆಕ್ಷನ್ ಫೈಬರ್, ಮತ್ತೆ DD ಈಸ್ ಆಲ್ಸೋ ಅನದರ್ ಫೈಬರ್. ಅದಕ್ಕೆ ಬಾಟಮ್ ಆಫ್ ದ ವೆಬ್ ಮತ್ತೆ ಟಾಪ್ ಆಫ್ ದ ಬಾಟಮ್ ಫ್ಲಾಂಜ್ ಅಂತ ಹೇಳ್ಬೋದು. ಆಮೇಲೆ ಕೆಳಗಡೆ ಇದು FF ಈಸ್ ಒನ್ ಫೈಬರ್. ಹಂಗ ಟಿ ಸೆಕ್ಷನ್ ಒಳಗೆ ಏನಾರ ತಗೊಂಡ್ರಿ ಅಂತಂದ್ರ ಕೆಳಗಡೆ ನಿಮಗ ಈಜಿ ಸಿಗ್ತದೆ. ಇಲ್ಲಿ ಅಷ್ಟ ಬಾಟಮ್ ಆಫ್ ದ ಫ್ಲಾಂಜ್ ಮತ್ತೆ ಟಾಪ್ ಆಫ್ ದ ವೆಬ್ ಒಂದು ಸಿಗ್ತದ. ಇಲ್ಲಿ ಕೆಳಗಡೆ ಪೂರಾ ಬಾಟಮ್ ಆಫ್ ದ ವೆಬ್ ಅಷ್ಟ ಒಂದು ಸಿಗ್ತದೆ. ತಿಳಿತಾ? ಐ ತಿಳ್ಕೊಂಡ್ಬಿಟ್ರೆ ಟಿ ಆರಾಮಾಗಿ ತಿಳಿತದೆ. ನಾವು ಈಗ ನೋಡಿ ಒಂದು ಇಕ್ವೇಶನ್ ಬರಿತೀನಿ ನಾ ಈಗ. ಟೋ ಈಕ್ವಲ್ ಟು F/I into A y bar divided by B. As I said that these are variable because these are depending on ವಿಚ್ ಫೈಬರ್ ಯು ಆರ್ ಇಂಟ್ರೆಸ್ಟೆಡ್. ನೀವು ಯಾವ ಫೈಬರ್ ಇಂಟ್ರೆಸ್ಟ್ ಅದಲ್ಲ ಅದ್ರ ಮೇಲೆ ಇದು ಡಿಪೆಂಡ್ ಅದ. ಬಟ್ F ಮತ್ತು I ಏನದಲ್ಲ ಅದು ಎಂಟೈರ್ ಏರಿಯಾ ಮೇಲೆ ಡಿಪೆಂಡ್ ಇರ್ತದ. ಅದ್ರ ಸಲ ಇವೆರಡು ಕಾನ್ಸ್ಟೆಂಟ್ ಆಗ್ತದೆ. ಎಂಟೈರ್ ಸೆಕ್ಷನ್ ಇವೆರಡು ಕಾನ್ಸ್ಟೆಂಟ್ ಆಗ್ತದೆ. ನಾವು ಎ ಅಂದ್ರೆ ಏನು ಅಂತ ಒಂದೊಂದೊಂದನ್ನು ನೋಡ್ಕೊಂಡು ತಗೋಣ. ಈಗ ನಾವು ಏರಿಯಾ ಏನಂತ ಹೇಳಿದ್ದೆ, ಏರಿಯಾ ಅಂತಂದ್ರೆ ಯುವರ್ ಫೈಬರ್ ಎಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಅದಲ್ಲ ಅದ್ರ ಮೇಲೆ ಏರಿಯಾ ಅಂತ ಹೇಳಿದೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಎಟ್ ಎ ದೆನ್ ಅಬೋವ್ ಏರಿಯಾ ಎಷ್ಟದ 0 ಅದ ಅಂದ್ರ ಶಿಯರ್ ಸ್ಟ್ರೆಸ್ at the top fiber ಏನದ 0 ಅದ. ದಿಸ್ ಇಸ್ ಅ ಯೂನಿವರ್ಸಲಿ ಅಕ್ಸೆಪ್ಟೆಡ್ ರೂಲ್ಸ್ ಏನು ಹೇಳಿದ್ದಿಲ್ಲ ಹಿಂದ್ಗಡೆ, ಹಂಗ ಯೂನಿವರ್ಸಲ್ ಸ್ಟೇಟ್ಮೆಂಟ್ ಅದು. ಹೌದಾ? ಯೂನಿವರ್ಸಲ್ ಸ್ಟೇಟ್ಮೆಂಟ್ ಡೈರೆಕ್ಟ್ ಬರ್ದು ಏನಂತ, ಅಟ್ ದ ಟಾಪ್ ಅಂಡ್ ಬಾಟಮ್ ಫೈಬರ್ ಶಿಯರ್ ಸ್ಟ್ರೆಸ್ ಇಸ್ 0. ಯು ಗಾಟ್ ಇಟ್. ಹಿಯರ್ ಆಲ್ಸೋ ಯು ಗಾಟ್ ಇಟ್ 0. ನಾವು ಇಫ್ ಐ ಆಮ್ ಇಂಟ್ರೆಸ್ಟೆಡ್ ಇನ್ BB ಅಂತ ತಿಳ್ಕೊಂಡ್ರ ಅವಾಗ ನಾ ಏನ್ ಮಾಡ್ಬೇಕು, ಆಸ್ ಪರ್ ದ ರೂಲ್ಸ್ ಏನ್ ಮಾಡ್ಬೇಕಂದ್ರ ಇಲ್ಲಿ ನಾನು ಒಂದು ಹಾರಿಜಾಂಟಲ್ ಲೈನ್ ಅನ್ನ ಡ್ರಾ ಮಾಡ್ಬೇಕು. ಹಾರಿಜಾಂಟಲ್ ಲೈನ್ ಅನ್ನ ಡ್ರಾ ಮಾಡಿ ಮೇಲ್ಗಡೆ ಇರುವ ಏರಿಯಾನ ಹ್ಯಾಚ್ ಮಾಡ್ತೀನಿ.
ಮೇಲಿರುವ ಏರಿಯಾನ ಹ್ಯಾಚ್ ಮಾಡ್ತೀನಿ. ಹಂಗಾರೆ ಈ ಎ ಜಾಗದೊಳಗೆ ಏನು ಬರಿತೀವಿ ಅಂತಂದ್ರೆ ಎದೊಳಗಡೆ ದಟ್ ಈಸ್ ಅ ಹ್ಯಾಚ್ಡ್ ಏರಿಯಾ ಬರಿತೀನಿ ನಾವು. ಆ ಹ್ಯಾಚ್ಡ್ ಏರಿಯಾನ ಬರಿತೀನಿ. ಕರೆಕ್ಟಾ? ಇಲ್ಲಿ ವೈಬಾರ್ ಅಂತಂದ್ರೆ ಏನಂದ್ರೆ ಸಿ ಜಿ ಇಂದ ಹಿಡ್ಕೊಂಡು ಇಲ್ಲಿ ಇದ್ರದ್ದು ಹ್ಯಾಚ್ಡ್ ಏರಿಯಾದ ಸಿ ಜಿ ಇಂದ ಹಿಡ್ಕೊಂಡು ನ್ಯೂಟ್ರಲ್ ಆಕ್ಸಿಸ್ ತನಕ ಏನು ಡಿಸ್ಟೆನ್ಸ್ ಅದಲ್ಲ ಆ ಡಿಸ್ಟೆನ್ಸ್ ನ ವೈಬಾರ್ ಅಂತ ಬರಿತೀನಿ. ಅದು ಸಿ ಜಿ ಇಂದ ಹಿಡ್ಕೊಂಡು ನ್ಯೂಟ್ರಲ್ ಆಕ್ಸಿಸ್ ತನಕ ಬರೋ ಡಿಸ್ಟೆನ್ಸ್ ಅನ್ನ ವೈಬಾರ್ ಅಂತ ಬರಿತೀನಿ. ಡಿವೈಡೆಡ್ ಬೈ ಬಿ ಅಂತಂದ್ರೆ ಏನಂತ ಬರಿತೀನಿ ಅಂದ್ರೆ ಈ ಟೋಟಲ್ ಏನದು ಫ್ಲಾಂಜ್ ಅದಲ್ಲ, ಲೆಟಸ್ ಕನ್ಸಿಡರ್ ದಿಸ್ 100 mm ಅಂತ ತಗೊಳ್ರಿ, ಇದು 20 mm ಅಂತ ತಗೊಂಡ್ರ ಈ 100 mm ಅನ್ನ ಬಿ ಜಾಗದೊಳಗೆ ಬರಿತೀನಿ. ಇದು ಐ ಇಸ್ ಐ. ತಿಳಿತಾ? ಇಷ್ಟು ಬರಿತೀನಿ. ಅವಾಗ ನನಗೊಂದು ಯಾವುದೋ ಒಂದು ವ್ಯಾಲ್ಯೂ ಬರ್ತದ, ಆ ವ್ಯಾಲ್ಯೂನ ನಾ ಇಲ್ಲಿ ಮಾರ್ಕ್ ಮಾಡ್ತೀನಿ. ಆ ವ್ಯಾಲ್ಯೂ ಇಲ್ಲಿ ಮಾರ್ಕ್ ಮಾಡ್ತೀನಿ. ಅವಾಗ ಇವೆರಡರದ್ದು ವೇರಿಯೇಷನ್, ಪ್ಯಾರಾಬೋಲಿಕ್ ವೇರಿಯೇಷನ್ ಡಿಕ್ರೀಸಿಂಗ್ ಒಳಗೆ ಇಷ್ಟು ಬರ್ತದೆ. ಇಲ್ಲಿವರೆಗೆ ಡಯಾಗ್ರಾಮ್ ಅರ್ಥ ಆಯ್ತು. ಹೌದಾ? ಇನ್ನು ಮುಂದೆ ನಾವು ಐ ಆಮ್ ಇಂಟ್ರೆಸ್ಟೆಡ್ ಇನ್ ಸಿ ಸಿ ಅಂತ ಬರ್ತದ. ನಾವು ಐ ಆಮ್ ಇಂಟ್ರೆಸ್ಟೆಡ್ ಇನ್ ಸಿ ಸಿ ಅಂತ ಬರ್ತದ. ಈಗ ಸಿ ಸಿ ಇದೊಳಗೆ ಸ್ವಲ್ಪ ಯೋಚನೆ ಮಾಡಿದ್ರೆ ಏನಾಗ್ತದೆ ನೋಡು, ಎಫ್ ಬೈ ಐ ಅದನ್ನ ಹಾಗೆ ಇಡ್ತೀವಿ. ನೆಕ್ಸ್ಟ್ ಎ ಅಂತಂದ್ರೆ ಯಾವುದು ಸಿ ಸಿದು ಫೈಬರು ಇಲ್ಲೇ ಅದ ಮತ್ತು ಬಿ ಬಿ ಫೈಬರ್ನು ಇಲ್ಲೇ ಅದ. ಸಿ ಸಿ ಫೈಬರ್ ಮೇಲ್ಗಡೆ ಏರಿಯಾ ಅಂದ್ರೂ ಇದೇ ಹ್ಯಾಚ್ಡ್ ಏರಿಯಾ, ಬಿ ಬಿ ಫೈಬರ್ ಮೇಲ್ಗಡೆ ಏರಿಯಾ ಅಂದ್ರೂ ಅದೇ ಹ್ಯಾಚ್ಡ್ ಏರಿಯಾ. ಅರ್ಥ ಆಯ್ತಾ? ಆದ್ರಿಂದ ಏರಿಯಾ ಫಾರ್ ಬಿ ಬಿ ಫೈಬರು, ಏರಿಯಾ ಫಾರ್ ಸಿ ಸಿ ಫೈಬರು ಸೇಮು. ಇಲ್ಲಿ ಏರಿಯಾ ಸೇಮು. ನೆಕ್ಸ್ಟ್ ವೈಬಾರ್ ಏನಾರ ತಗೊಂಡ್ರು, ವೈಬಾರ್ ಅಂದ್ರೆ ಏನು, ಡಿಸ್ಟೆನ್ಸ್ ಬಿಟ್ವೀನ್ ದ ಸಿ ಜಿ ಆಫ್ ದ ಹ್ಯಾಚ್ಡ್ ಏರಿಯಾ ಟು ದ ನ್ಯೂಟ್ರಲ್ ಆಕ್ಸಿಸ್. ಅವಾಗ ಬಿ ಬಿಗೂ ಮತ್ತು ಸಿ ಸಿಗೂ ಅದು ಕೂಡ ಸೇಮು, ಐ ಕೂಡ ಏನಾಗ್ತದ ಸೇಮ್ ಆಗ್ತದ. ಈ ಎರಡಕ್ಕೂ ಕಂಪೇರ್ ಮಾಡಿದ್ರೆ ನೋಡ್ರಿ, ಎಫ್ ಸೇಮು, ಐ ಸೇಮ್, ಎ ಸೇಮ್, ಐ ಸೇಮ್, ಎ ಸೇಮ್, ಸಾರಿ ಇದೇನಿದು ವೈಬಾರ್ ಸೇಮ್, ಎ ಸೇಮ್, ವೈಬಾರ್ ಸೇಮ್, ಎಲ್ಲ ಸೇಮ್ ಅದ. ಅಂದ್ರೆ ಡಿಫ್ರೆನ್ಸ್ ಏನಂದ್ರೆ ಬಿ ಬಿಗೆ 100 mm ಅಂದ್ರೆ ಉದ್ದಗದ ಮತ್ತು ಸಿ ಸಿಗೆ ಸ್ಮಾಲ್ ಅದ. ಅಂದ್ರೆ ಇದೇನಾಯ್ತು ಸ್ಮಾಲ್ ಆಯ್ತು. ಇದು ಬಿ ಏನಾಯ್ತಲ್ಲ ಡಿಸ್ಟೆನ್ಸ್, ಅದು ಸಿ ಸಿದು ತಗೋಬೇಕಾಯ್ತು. ಈಗ ಎರಡಕ್ಕೂ ಕಂಪೇರ್ ಮಾಡಿದ್ರೆ ನೀವು ಕೆಳಗಡೆ ಡಿನಾಮಿನೇಟರ್ ಏನದಲ್ಲ, ಡಿನಾಮಿನೇಟರ್ ಸಡನ್ಲಿ ಡಿಕ್ರೀಸ್ ಆಯ್ತು. ಡಿನಾಮಿನೇಟರ್ ಏನಾಯ್ತು ಇಲ್ಲಿ ಸಡನ್ ಡಿಕ್ರೀಸ್ ಆಯ್ತು. ಸಡನ್ ಡಿಕ್ರೀಸ್ ಆಯ್ತು ಅಂದ್ರೆ ಸಿ ಸಿ ವ್ಯಾಲ್ಯೂ ಟೋ ವ್ಯಾಲ್ಯೂ ಏನಾಗ್ತದ, ಸಡನ್ ಇನ್ಕ್ರೀಸ್ ಆಗ್ತದ. ಅಂದ್ರೆ ಇಲ್ಲಿ ಶಿಯರ್ ಸ್ಟ್ರೆಸ್ ಡಯಾಗ್ರಾಮ್ ಒಳಗೆ ಹಿಂಗೆ ಬರ್ತದೆ. Now see at this fiber, if you are interested in BB, then this is your reading, and if you are interested in CC, then this is your reading. ಅರ್ಥಾಯ್ತಾ? ಆದ್ರಿಂದ ಇಲ್ಲಿ ಚೆನ್ನಾಗಿರ್ಬೇಕು. ಒಂದೇ ಪಾಯಿಂಟ್ ಒಳಗಡೆ ನಿಮ್ಗೆ ಎರಡು ಶಿಯರ್ ಸ್ಟ್ರೆಸ್ ಸಿಗ್ತದೆ. ಅದಾದ್ಮೇಲೆ ನ್ಯೂಟ್ರಲ್ ಆಕ್ಸಿಸ್ ಅಲ್ಲಿ ಇಲ್ಲಿ ಮ್ಯಾಕ್ಸಿಮಮ್ ಸಿಗ್ತದ, ದೇರ್ ಫೋರ್ ಇದು ಸ್ವಲ್ಪ ಮ್ಯಾಕ್ಸಿಮಮ್ ತನಕ ಹೋಗ್ತದ. ನೆಕ್ಸ್ಟ್ ಇಲ್ಲಿ ಬಂದಾಗ ಏನಾಗ್ತದ, ಅದೇ ಸೇಮ್ ರಾಗ, ಇಲ್ಲಿಂದ ಇಲ್ಲಿ ತನಕ ಒಂದು ಶಿಯರ್ ಸ್ಟ್ರೆಸ್ ಸಿಗ್ತದ. ನೆಕ್ಸ್ಟ್ ಇಲ್ಲಿ B is sudden decreasing from this depth to this depth, sudden decreasing, therefore ಇದು sudden increasing ಆಗ್ತದ. ಹಿಂಗ್ ಹೋಗಿ ಹಿಂಗ್ ಬರ್ತದೆ. ಹೌದಾ? at neutral axis you are getting maximum. This is a shear stress diagram for I section. ಹಂಗ T section ಗೆ ಏನಾರ ನೋಡಿದ್ರೆ ಏನಾಗ್ತದ, T section ಗೆ ನೋಡಿ, T section ಗೆ ನ್ಯೂಟ್ರಲ್ ಆಕ್ಸಿಸ್ ಇಲ್ಲಿ ಇರ್ತದ. ಟಾಪ್ಗೆ 0, ಬಾಟಮ್ಗೆ 0, ಟಾಪ್ ಬಾಟಮ್ಗೆ 0. ನೆಕ್ಸ್ಟ್ ನ್ಯೂಟ್ರಲ್ ಆಕ್ಸಿಸ್ಗೆ ಮ್ಯಾಕ್ಸಿಮಮ್ ತಗೊಳ್ರಿ, ನ್ಯೂಟ್ರಲ್ ಆಕ್ಸಿಸ್ಗೆ ಏನದ ಮ್ಯಾಕ್ಸಿಮಮ್ ಅದ. ಬಟ್ ಇಲ್ಲಿ ಇದು ಹಿಂಗೆ ಬರ್ತದ, ಸಡನ್ ಡಿಕ್ರೀಸ್ ಇನ್ ದ ಫೈಬರ್, ದೇರ್ ಫಾರ್ ಸಡನ್ ಇನ್ಕ್ರೀಸ್ ಇನ್ ದ ಶಿಯರ್ ಸ್ಟ್ರೆಸ್. ದೆನ್ ಮ್ಯಾಕ್ಸಿಮಮ್ ಮುಟ್ತದ, 0ಗೆ ಬಂದು ಕೂಡ್ಬಿಡ್ತದೆ. ಇವೆಲ್ಲ ಹೆಂಗಿರ್ತವೆ, ಇವು ಪ್ಯಾರಾಬೋಲಿಕ್ ವೇರಿಯೇಷನ್ ಇರ್ತದೆ. ದಿಸ್ ಇಸ್ ಅ ಶಿಯರ್ ಸ್ಟ್ರೆಸ್ ವೇರಿಯೇಷನ್ ಫಾರ್ ಟಿ ಸೆಕ್ಷನ್. ನಿಮ್ಗೊಂದು ಹೋಮ್ವರ್ಕ್ ಕೊಡ್ತೀನಿ, ಅದನ್ನ ಹೋಮ್ವರ್ಕ್ ಮಾಡಿ ನನಗೆ ಹೇಳಿ. ಓಕೆ, what is the nature of this diagram? What is the nature of shear stress for this diagram? ಈ ಡಯಾಗ್ರಾಮ್ಗೆ ಶಿಯರ್ ಸ್ಟ್ರೆಸ್, ಲೆಟ್ ಅಸ್ ಕನ್ಸಿಡರ್ ನ್ಯೂಟ್ರಲ್ ಆಕ್ಸಿಸ್ ಇಲ್ಲದ ಅಂತ ತಿಳ್ಕೊಳ್ಳಿ. ನಾ ಹೇಳ್ಬಿಡ್ತೀನಿ. ಓಕೆ, ನ್ಯೂಟ್ರಲ್ ಆಕ್ಸಿಸ್ ಇಲ್ಲದ ಅಂತ ತಿಳ್ಕೊಳ್ಳಿ. ಓಕೆ, ಸಾರಿ ಇದು ದೊಡ್ಡದದ ಸಣ್ಣದದ ಅದೆಲ್ಲ ಬಿಡ್ರಿ, ಇದು ಡೈಮೆನ್ಷನ್ ಮೇಲೆ ಡಿಪೆಂಡ್ ಆಗ್ತದ. ಲೆಟ್ ಅಸ್ ಕನ್ಸಿಡರ್ ನ್ಯೂಟ್ರಲ್ ಆಕ್ಸಿಸ್ ಇಲ್ಲದ ಅಂತ ತಿಳ್ಕೊಂಡ್ರೆ ಆಮೇಲೆ ಸಿಮೆಟ್ರಿಕ್ ಹಾಕ್ರಿ, ಸ್ವಲ್ಪ ಚೆನ್ನಾಗಿ ಹಾಕ್ರಿ. ನಾ ಇಲ್ಲಿ ರೈಟಿಂಗ್ ಪ್ಯಾಡಲ್ಲಿ ಚೆನ್ನಾಗಿ ಬರೆಯಕ್ಕೆ ಬರಂಗಿಲ್ಲ ಅದು. ಓಕೆ, ಅದರಿಂದ ಇದು ಕರೆಕ್ಟಾಗಿ ಸಿಮೆಟ್ರಿಕಾಗಿ ಹಾಕಿದ್ರೆ ಇದ್ರದ್ದು ಶಿಯರ್ ವೇರಿಯೇಷನ್ ಹೆಂಗೆ ಬರ್ತದ, ಟಾಪ್ 0 ಇರ್ತದ, ಬಾಟಮ್ 0 ಇರ್ತದ, ಮಿಡಲ್ ಅಲ್ಲಿ ಮ್ಯಾಕ್ಸಿಮಮ್ ಬರ್ತದ. ಬಟ್ ಅದು ಹೆಂಗೆ ಜಾಯಿನ್ ಆಗ್ತದ ಅದನ್ನ ಕರೆಕ್ಟಾಗಿ ಡ್ರಾ ಮಾಡಿ. ಓಕೆ, ಇದನ್ನ ಕರೆಕ್ಟಾಗಿ ಡ್ರಾ ಮಾಡಿ ಇದಕ್ಕೆ ಶಿಯರ್ ಸ್ಟ್ರೆಸ್ ಡಯಾಗ್ರಾಮ್ ಹೆಂಗೆ ಬರ್ತದೆ ಅನ್ನೋದನ್ನ ಹೇಳಿ. ಹಿಂಟ್ ಏನಂತಂದ್ರೆ, ಇಟ್ ಲುಕ್ಸ್ ಲೈಕ್ ಅ ಮಮ್ಮಿ ಇನ್ ದ ಪಿರಮಿಡ್ಸ್ ಅಲ್ಲಿ ಮಮ್ಮಿಗಳು ಇರ್ತಾವೆ ಗೊತ್ತಾ, ಅದ್ರದ್ದು ಶೇಪ್ ಬರ್ತದೆ ನೋಡ್ರಿ. ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿ ಡ್ರಾ ಮಾಡಿ. ಹೌದಾ? Here this is end of the chapter.
ಇದೇ ಇದರೊಳಗನೆ ಕ್ವಶನ್ಸ್ ಆನ್ಸರ್ಸನ್ನು ಇಲ್ಲೇ ಸಾಲ್ವ್ ಮಾಡಿಬಿಡ್ತೀನಿ. ಈ ಚಾಪ್ಟ್ರಲ್ಲಿ ಭಾಳ ಈಸಿ ಕ್ವಶನ್ಸ್ ಇರ್ತವೆ, ಭಾಳ ಈಸಿ, ಡೆಡ್ ಈಸಿ ಕ್ವಶನ್ಸ್ ಇರ್ತವೆ ನೋಡಿ. ದ ರೇಷಿಯೋ ಆಫ್ ಆವರೇಜ್ ಶಿಯರ್ ಸ್ಟ್ರೆಸ್ ಟು ದ ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಇನ್ ಅ ಬೀಮ್ ವಿತ್ ಸ್ಕ್ವೇರ್ ಕ್ರಾಸ್ ಸೆಕ್ಷನ್ ಈಸ್ ಅಂತ ಕೇಳಿದ್ದಾರೆ. ಓಕೆನಾ, ಅವ್ರು ಏನು ಕೇಳಿದಾರ, ಆವ್ರೇಜ್ ಮೇಲೆ ಬರಿಬೇಕು ಮತ್ತು ಮ್ಯಾಕ್ಸಿಮಮ್ ಕೆಳಗೆ ಬರಿಬೇಕು. ರೇಷಿಯೋ ಆಫ್ ಆವ್ರೇಜ್ ಶಿಯರ್ ಸ್ಟ್ರೆಸ್ ಟು ದ ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಅಂತ ನೀವು ಮತ್ತೆ 3/2 ಅನ್ಬಾರ್ದು, ತಪ್ಪಾಗ್ತದೆ. ದಿಸ್ ಇಸ್ ರಾಂಗ್. ಯಾಕಂದ್ರೆ ಟೋ ಆವ್ರೇಜ್ ಬೈ ಮ್ಯಾಕ್ಸಿಮಮ್ ಕೇಳ್ಯಾರ. ದೇರ್ಫೋರ್ ನಿಮಗೆ ಏನು ಗೊತ್ತದ ಅಂದ್ರೆ ಟೋ ಮ್ಯಾಕ್ಸ್ ಈಕ್ವಲ್ ಟು 3/2 ಇಂಟು ಟೋ ಆವ್ರೇಜ್ ಗೊತ್ತದ. ದೇರ್ಫೋರ್ ಟೋ ಆವ್ರೇಜ್ ಮ್ಯಾಲೆ ಇಟ್ಟು ಇದನ್ನ ಕೆಳಗೆ ತೊಗೊಂಬಂದ್ರೆ ಟೋ ಆವ್ರೇಜ್ ಡಿವೈಡೆಡ್ ಬೈ ಟೋ ಮ್ಯಾಕ್ಸ್ ಈಕ್ವಲ್ ಟು 2/3 ಆಗ್ತದೆ. ದೇರ್ಫೋರ್ 2/3 is the correct answer. Next question, a section of a beam shear force is F with zero bending moment. Shear force F with zero bending moment. The cross section is square with side A. Point A lies on neutral axis and point B lies midway between the neutral axis and top edge, that is at a distance a/4 above the neutral axis. If TA and TB denotes the shear stress at a point A and B, then what is the value of TA by TB? ಇಲ್ಲಿ ಏನು ಮಾಡ್ಯಾನ ಅಂದ್ರೆ ನಿಮ್ಗೆ ಪೂರಾ ಅದ್ರದ್ದು ಇಕ್ವೇಶನ್ ನಾಲೆಜ್ ಐತೆ ಇಲ್ಲ ಅಂತ ಚೆಕ್ ಮಾಡಿದಾನ. ಏನಂತ ಕೇಳಿದಾನ, ದ ಸೆಕ್ಷನ್ ಆಫ್ ಅ ಬೀಮ್ ಶಿಯರ್ ಫೋರ್ಸ್ ಈಸ್ ಎಫ್ ವಿತ್ ಜೀರೋ ಬೆಂಡಿಂಗ್ ಮೂಮೆಂಟ್ ಅಂತ ಹೇಳಿದೆ. ಬೆಂಡಿಂಗ್ ಮೂಮೆಂಟ್ ಜೀರೋ ಅಂತೆ. ಈ ಸ್ಟೇಟ್ಮೆಂಟ್ ಜಸ್ಟ್ ಕನ್ಫ್ಯೂಸ್ ಮಾಡ್ತಿದ್ದಾರೆ. ಶಿಯರ್ ಫೋರ್ಸ್ ಈಸ್ ಎಫ್ ವಿತ್ ಬೆಂಡಿಂಗ್ ಮೂಮೆಂಟ್ ಜೀರೋ ಅಂತ ಹೇಳ್ತಿದ್ದಾರೆ. ಅಂದ್ರೆ ಮೇ ಬಿ ಸಿಂಪ್ಲಿ ಸಪೋರ್ಟೆಡ್ ಬೀಮು ಅಂಡ್ ಎಟ್ ಸಪೋರ್ಟ್ ದೇ ಆರ್ ಟಾಕಿಂಗ್. ಎಟ್ ಸಪೋರ್ಟ್ ಏನಾಗ್ತದೆ, ಬೆಂಡಿಂಗ್ ಮೂಮೆಂಟ್ ಜೀರೋ ಇರ್ತದೆ, ಶಿಯರ್ ಫೋರ್ಸ್ ಎಫ್ ಅದ ಅಂತ ಹೇಳಿದ್ದಾರೆ. ಈಗ ನಮ್ದು ಏನಂತಂದ್ರೆ ಆ ಸೆಕ್ಷನ್ ಏನದ ಅಂದ್ರೆ ಅದು ಸ್ಕ್ವೇರ್ ಅದ. ಅದೇನದ, ಸ್ಕ್ವೇರ್ ಸೆಕ್ಷನ್ ಅದ. ಸ್ಕ್ವೇರ್ ಸೆಕ್ಷನ್ ಅಲ್ಲಿ ಇದು a/2 ಅದ, ಇದು a/2 ಅದ, ಟೋಟಲ್ ಎ ಅದ, ಇದು ಎ ಅದ. ರೈಟಾ? ಏನ್ ಕೇಳಿದಾರೆ ಅಂದ್ರೆ TA/TB ಕೇಳಿದಾರೆ, ಟೋ a/2b ಕೇಳಿದಾರೆ. ಎ ಎಲ್ಲದ ಅಂದ್ರೆ ಪಾಯಿಂಟ್ ಎ ಲೈಸ್ ಆನ್ ದ ನ್ಯೂಟ್ರಲ್ ಆಕ್ಸಿಸ್ ಅಂತ ಕೇಳಿದಾರೆ. ನ್ಯೂಟ್ರಲ್ ಆಕ್ಸಿಸ್ ಅಂಡ್ ಪಾಯಿಂಟ್ ಬಿ ಈಸ್ ಮಿಡ್ವೇ ಬಿಟ್ವೀನ್ ದ ನ್ಯೂಟ್ರಲ್ ಆಕ್ಸಿಸ್ ಅಂಡ್ ಎಕ್ಸ್ಟ್ರೀಮ್ ಫೈಬರ್ ಅಂತ. ಅಂದ್ರೆ ಇಲ್ಲಿ ಒಂದು ಫೈಬರ್ ಅಲ್ಲಿ ಇದನ್ನ ಟೋ ಬಿ ಕಂಡಿಡೋಣ, ಇಲ್ಲಿ ಈ ಫೈಬರ್ ಅಲ್ಲಿ ಟೋ ಎ ಕಂಡಿಡೋಣ. ಓಕೆನಾ? ಟೋ ಎ ಕಂಡಿಡಿಬೇಕಾದ್ರೆ ಬಹಳ ಕಷ್ಟಪಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಟೋ ಎ ಮೀನ್ಸ್ ವಾಟ್, ಟೋ ಮ್ಯಾಕ್ಸ್ ಇರ್ತದ. ಟೋ ಎ ಏನಿರ್ತದ, ಟೋ ಮ್ಯಾಕ್ಸ್ ಇರ್ತದ. ಟೋ ಮ್ಯಾಕ್ಸ್ ಏನಿರ್ತದ ಅಂದ್ರೆ 3/2 ಟೋ ಆವರೇಜ್ ಇರ್ತದ. ದೇರ್ಫೋರ್ 3/2 ಎಫ್ ಬೈ ಬಿ ಡಿ ಬಂತಿದ್ದು ಮುಗಿತು. ಟೋ ಎ ಐ ಗಾಟ್. ನೆಕ್ಸ್ಟ್ ಟೋ ಬಿ ಯೋಚನೆ ಮಾಡ್ಬೇಕಾದ್ರೆ ನಾವು ಐ ವಾಂಟ್ ದಿಸ್ ಏರಿಯಾ ಅಂಡ್ ಆಲ್. ದೇರ್ಫೋರ್ ಫಾರ್ಮುಲಾ ಏನದ, ಟೋ ಬಿ ಈಕ್ವಲ್ ಟು ಎಫ್ ಅಂದ್ರೆ ಎಫ್, ಏರಿಯಾ ಅಂತಂದ್ರೆ ಈ ಏರಿಯಾ a into a/4. a into a/4 is a area. then y bar ಅಂತಂದ್ರೆ ಇದ್ರದ್ದು ಸಿ ಜಿ ಇಲ್ಲಿ ಅದ. ಈ ಸಿ ಜಿ ಇಂದ ಹಿಡ್ಕೊಂಡು ಈ ಸಿ ಜಿ ಇಲ್ಲಿ ತನಕ ಡಿಸ್ಟೆನ್ಸ್ ಅರ್ಧತಾ. ಇಲ್ಲಿಂದ ಇಲ್ಲಿ ತನಕ ಎಷ್ಟು ಡಿಸ್ಟೆನ್ಸ್ ಅದ, ಇದು a/4 ಅದ. ಇದು ಎಷ್ಟದ ಅಂದ್ರೆ ಇದು a/8 ಅದ. ಇದು a/8 ಪ್ಲಸ್ a/4. ಇದೇನಿದು a/4 ಪ್ಲಸ್ a/8 ತಿಳಿತಾ? ಈ ಡಿಸ್ಟೆನ್ಸ್ ಬೇಕು ನನಗ. ಇಲ್ಲಿಂದ ಇಲ್ಲಿಗೆ ಏನದ, ಇದು a/4 ಅದ, ಇದು a/8 ಅದ. therefore a/4 plus a/8. ಅಥವಾ ನೀವೇನ್ ಮಾಡ್ರಿ, a/2 ಇದೇನಿದು ಟೋಟಲ್ a/2 ಮೈನಸ್ a/8 ಆದ್ರೂ ಮಾಡ್ಕೊಡ್ರಿ, ಅಥವಾ ಇದನ್ನಾದ್ರೂ ಬರ್ಕೊಡ್ರಿ. ಡಿವೈಡೆಡ್ ಬೈ ಐ ಅಂತಂದ್ರೆ ಏನಂದ್ರೆ bd3/12 a ಇಂಟು a³ ಡಿವೈಡೆಡ್ ಬೈ 12 ಅದ. ಮತ್ತು ಬಿ ಅಂತಂದ್ರೆ ಎ ಅದ. ರೈಟಾ? ಈಗ ಸ್ವಲ್ಪ ಚೆನ್ನಾಗಿ ಕ್ಯಾನ್ಸಲ್ ಮಾಡ್ಕೊಂತ ಹೋಗ್ಬೇಕು. ಇದನ್ನ ಏನ್ ಮಾಡೋಣ ಅಂದ್ರೆ ಎ ಕಾಮನ್ ತೆಗೀರಿ. ಇದನ್ನ 1/4 1/8 ಅಂತ ಬರೋಣ. ಆ ಎನ ಇಲ್ಲಿ a² ಮಾಡಿಬಿಡೋಣ. ಈಗ ಏನಾಯ್ತದು, ಎ ಇಂಟು a³ ಇಂಟು ಎ ಅಂದ್ರೆ ಏನಾಯ್ತದು a⁴ ಮತ್ತೆ ಮೇಲ್ಗಡೆ a³ ಅದ, ಇಲ್ಲಿ a³ ಇದು ಕ್ಯಾನ್ಸಲ್ ಮಾಡಿಬಿಡೋಣ. a³ ಎ ಇದೇನಾಯ್ತು, ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ ಏನ್ ಬಂತು, ಈಗ ಮೇಲ್ಗಡೆ ಏನ್ ಉಳಿತು ಹೇಳ್ರಿ, ಎಫ್ a/4 1/4 ಪ್ಲಸ್ 1/8 ಏನಾಯ್ತು, 1/4 ಪ್ಲಸ್ 1/8 8 LCM ಆಗ್ತದ. ಇದಕ್ಕೆ ಇಂಟು 2 ಮಾಡೋಣ. 2 ಪ್ಲಸ್ 1 ಆಗ್ತದ, 3 ಆಗ್ತದೆ. ಅದು ಕರೆಕ್ಟಾ? 3/8 ಆಗ್ತದೆ ಇದು. ಕರೆಕ್ಟಾ? 1/4 ಅಂದ್ರೆ LCM 8, 3/8 ಆಗ್ತಿದ್ದು. ಇದು 3/8 ಅಂದ್ರೆ ಇಲ್ಲಿ ಬರೆಯೋಣ. ಇದನ್ನು 3/8
31 ಅಲ್ಲ 3/8 ಆಯ್ತು. ಡಿವೈಡೆಡ್ ಬೈ ಕೆಳಗಡೆ ಏನು ಉಳಿತು ಅಂದ್ರೆ a ಸ್ಕ್ವೇರ್ ಉಳಿತು ಡಿವೈಡೆಡ್ ಬೈ ಅದೊಂದು a ಹೊಡೆದು ಬಿಡೋಣಲ್ಲ, ಅಲ್ಲ ಹೋಗೈತಿ, ಅದು ಹೋಗೈತಿ, ಎ ಕ್ಯೂಬ್ ಹೋಗೈತಿ, ಇಲ್ಲ ಇದು. ಓಕೆ, f/4 3/8 ಉಳಿತು, ಕೆಳಗಡೆ a ಸ್ಕ್ವೇರ್ ಉಳಿದದ ಡಿವೈಡೆಡ್ ಬೈ 12 ಅದ, ಡಿವೈಡೆಡ್ ಬೈ 12. ಇಲ್ಲಿ 4 ಒಂದ್ಲೆ 4 ಮೂರ್ಲೆ, ಹೌದಾ? ಈ 3 ಮತ್ತು 3 ಹೊಡ್ಯಕ್ಕೆ ಬರಲ್ಲ, 3 ಮೇಲೆ ಹೋಗಿ 9 ಆಗ್ತೈತೆ. 9/8 ಇಂಟು f ಬೈ a ಸ್ಕ್ವೇರ್, f/a ಸ್ಕ್ವೇರ್ ಆಯ್ತು ಈಗ. ಹೇಳ್ತಾ ಇಲ್ಲಿ ಏನಾಯ್ತಿದು ಟೋಟಲ್ ಏರಿಯಾ, ಇದು a ಇಂಟು a ಸ್ಕ್ವೇರ್, ಇದು ಏನಾಯ್ತು ಅಂದ್ರೆ 3/2 f/a ಸ್ಕ್ವೇರ್ ಆಯ್ತು. ಈಗ ನಮ್ಗೆ ಯಾವ್ದು ಬೈ ಯಾವ್ದು ಬೇಕು? ಇದು ಬೈ ಇದು ಬೇಕು, ಅಂದ್ರೆ ಇದು ಡಿವೈಡೆಡ್ ಬೈ ಇದು ಬೇಕು. 9/8 f/a ಸ್ಕ್ವೇರ್, ಇದು ಕ್ಯಾನ್ಸಲ್ ಆಯ್ತು. 3 ಒಂದ್ಲೆ 3 ಮೂರ್ಲೆ, 2 ಒಂದ್ಲೆ 2 ನಾಲ್ಕಲೆ, ಈ 4 ಮೇಲೆ ಹೋಯ್ತು. 4/3 is the answer. 4/3 is the answer. Next, a wooden beam of a rectangular cross section 10 cm deep and 5 cm wide carries maximum shear force is to shear stress at the neutral axis of the beam section is ಅಂತ ಕೇಳಿದ್ರು. ಭಾಳ ಈಸಿ ಕೇಳಿದ್ರೆ ಟೋಮ್ಯಾಕ್ಸ್ ಈಕ್ವಲ್ ಟು 3/2 ಟೋ ಆವ್ರೇಜ್, ಕರೆಕ್ಟಾ? 3/2 ಟೋ ಆವ್ರೇಜ್ ಅಂತಂದ್ರೆ f/b ಇಂಟು ಡಿ. ನಾವು 3/2 ಎಫ್ ಅಂತಂದ್ರೆ ಎಷ್ಟು ಹೇಳಿದ್ರೆ 2000 kg ಡಿವೈಡೆಡ್ ಬೈ ಬಿ ಅಂತಂದ್ರೆ ಬ್ರೆಡ್ತ್ 5 cm ಅಂತೆ, ಡೆಪ್ತ್ 10 cm ಅಂತೆ. ಇದು ಸೆಂಟಿಮೀಟರ್ ಅದ, ಇದು kg ಅದ, ಇದು cm, ಇದು ಏನಿಲ್ಲ. ನಾವು ಏನು ಬರ್ತದ ಈಗ ಆನ್ಸರ್ ಅಂದರೆ ಈ 2 ಹೋಯ್ತು, ಈ 2 ಹೋಯ್ತು, 1000 ಆಯಿತು. 1000ಅಲ್ಲಿ 10 ಒಂದ್ಲೆ ಈ 0 ಹೋಯ್ತು, 200 ಆಯಿತು. 5 ಒಂದ್ಲೆ 5 25ಲೆ 25 ಮೂರ್ಲೆ 75. ಇಲ್ಲಲ್ಲ ಆನ್ಸರ್, ಇನ್ನೊಂದ್ಸತಿ ಯೋಚನೆ ಮಾಡೋಣ. ಸಾರಿ, 5 ಒಂದ್ಲೆ 5 20ಲೆ, ಇದು 4 ಅಲ್ಲ 20. 5 1 5 20 ನೆಕ್ಸ್ಟ್ 20 ಇಂಟು 3 60 ಆಗ್ತದೆ ಆನ್ಸರ್. ದೇರ್ ಫೋರ್ ದ ಆನ್ಸರ್ ಈಸ್ 60. ಭಾಳ ಹುಷಾರಿರಿ, ನಾವು 25 ಹಾಕಿ ಇಂಟು 3 ಮಾಡಿ 75 ಬಂದಿತ್ತಂದ್ರೆ ಇಲ್ಲಿ ಆಪ್ಷನಲ್ಲಿ 75 ಕೊಟ್ಟಿದ್ರೆ ಗೋವಿಂದ. ಓಕೆ, ನೆಕ್ಸ್ಟ್, ಇನ್ ಕೇಸ್ ಆಫ್ beam of circular cross section subjected to transverse loading, the maximum shear stress developed in the beam is greater than the average shear stress. ಹೌದು, ಕರೆಕ್ಟ್ ಅದ ಅವ್ರು ಹೇಳೋದು. ಯಾಕಂದ್ರೆ ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಅಂದ್ರೆ ಟೋಮ್ಯಾಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆವ್ರೇಜ್, ಕರೆಕ್ಟಾ? ಆವ್ರೇಜ್ ಕರೆಕ್ಟ್ ಅದ, ಬಟ್ ಎಷ್ಟು ಪರ್ಸೆಂಟ್ ಅಂತ ಕೇಳ್ಯಾರ. ಹಂಗಾರೆ ನೀವೇನು ಮಾಡೋಕೆ 4/3 ಅಂತ ಬರೀರಿ, 1.33 ಟೋ ಆವ್ರೇಜ್ ಅಂತ ಬರೀರಿ. ಎಷ್ಟು ಪರ್ಸೆಂಟ್ ಅಂದ್ರೆ 33% ಜಾಸ್ತಿ ಅದು. ಓಕೆ, ವಾಟ್ ಈಸ್ ದ ನೇಚರ್ ಆಫ್ ಡಿಸ್ಟ್ರಿಬ್ಯೂಷನ್ ಆಫ್ ಶಿಯರ್ ಸ್ಟ್ರೆಸ್ ಇನ್ ರೆಕ್ಟ್ಯಾಂಗ್ಯುಲರ್ ಬೀಮ್? ಪ್ಯಾರಾಬೋಲಿಕ್. ಶಿಯರ್ ಸ್ಟ್ರೆಸ್ ಕೇಳ್ಯಾರ ಪ್ಯಾರಾಬೋಲಿಕ್. ಅದೇ ಸೇಮ್ ಶಿಯರ್ ಸ್ಟ್ರೆಸ್ ಜಾಗದೊಳಗಡೆ ಏನಂತ ಬರೆದ್ರೆ ಬೆಂಡಿಂಗ್ ಸ್ಟ್ರೆಸ್ ಅಂತ ಬರೆದ್ರ ಲೀನಿಯರ್. ಅರ್ಥಾಯ್ತಾ? ವಾಟ್ ಈಸ್ ದ ಮೂರನೇ ಕ್ವಶನ್ ನೋಡ್ರಿ, ವಾಟ್ ಈಸ್ ದ ನೇಚರ್ ಆಫ್ ಡಿಸ್ಟ್ರಿಬ್ಯೂಷನ್ ಆಫ್ ಟಾರ್ಷನಲ್ ಶಿಯರ್ ಸ್ಟ್ರೆಸ್ ಅಂತ ಬರೆದ್ರೆ ಟಾರ್ಷನಲ್ ಶಿಯರ್ ಸ್ಟ್ರೆಸ್. ನೋಡಿ, ಒಂದ ವರ್ಡ್ ಒಳಗೆ ಡಿಫ್ರೆನ್ಸ್. ಬರೇ ಶಿಯರ್ ಸ್ಟ್ರೆಸ್ ಅಂದ್ರೆ ಪ್ಯಾರಾಬೋಲಿಕ್, ಟಾರ್ಷನಲ್ ಶಿಯರ್ ಸ್ಟ್ರೆಸ್ ಅಂದ್ರೆ ಮತ್ತೆ ಲೀನಿಯರ್. ಅದನ್ನ ಟಾರ್ಷನ್ ಚಾಪ್ಟರ್ ಒಳಗೆ ಹೇಳ್ತೀನಿ. ಅದಕ್ಕೆ ಶಿಯರ್ ಸ್ಟ್ರೆಸ್ ಇಬ್ಬರದ್ರ ಅಕ್ಕ ತಂಗಿ ಅವ್ರು, ಹೌದಾ? ಈ ಶಿಯರ್ ಸ್ಟ್ರೆಸ್ ಹೆಣ್ಮಗಳ ಬೇರೆ, ಆ ಶಿಯರ್ ಸ್ಟ್ರೆಸ್ ಹೆಣ್ಮಗಳ ಬೇರೆ. ಓಕೆ, ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್? ವೆನ್ ಅ ರೆಕ್ಟ್ಯಾಂಗ್ಯುಲರ್ ಸೆಕ್ಷನ್ ಬೀಮ್ ಈಸ್ ಲೋಡೆಡ್ ಟ್ರಾನ್ಸ್ವರ್ಸ್ಲಿ ಅಲಾಂಗ್ ದ ಲೆಂತ್, ಓಕೆ, shear stress developed on top fiber of the rectangle beam, middle fiber of the rectangle beam, every horizontal fiber, bottom fiber of the rectangle beam. ಸ್ವಲ್ಪ ಯೋಚನೆ ಮಾಡಿದ್ನ, a rectangular section beam is loaded transversely along the length. ಟ್ರಾನ್ಸ್ವರ್ಸ್ಲಿ ಅಂತ ಹೇಳ್ಯಾರ. ಟ್ರಾನ್ಸ್ವರ್ಸ್ಲಿ ದ ಮೀನಿಂಗ್ ಏನಂದ್ರೆ ಇಫ್ ಇಟ್ ಇಸ್ ಅ ನ್ಯೂಟ್ರಲ್ ಆಕ್ಸಿಸ್, ಅದು ಪರ್ಪೆಂಡಿಕ್ಯುಲರ್ ಆಗಿ ಲೋಡ್ ಇತ್ತಂದ್ರೆ ಅದಕ್ಕೆ ಏನಂತಾರ ಟ್ರಾನ್ಸ್ವರ್ಸ್ ಲೋಡ್ಸ್ ಅಂತಾರ. ಅಲಾಂಗ್ ದ ಲೆಂತ್, ದೆನ್ ಶಿಯರ್ ಸ್ಟ್ರೆಸ್ ಡೆವಲಪ್ಡ್ ಎಲ್ಲಿರ್ತದ? ಮ್ಯಾಕ್ಸಿಮಮ್ ನ್ಯೂಟ್ರಲ್ ಆಕ್ಸಿಸ್ ಒಳಗೆ ಇರ್ತದೆ. ಟಾಪ್ ಫೈಬರ್ ಆಫ್ ದ ರೆಕ್ಟಾಂಗಲ್ ಬೀಮ್ ಅಲ್ಲ, 0 ಇರ್ತದ. ಮಿಡಲ್ ಫೈಬರ್ ಆಫ್ ದ ರೆಕ್ಟಾಂಗಲ್ ಬೀಮ್ ಕರೆಕ್ಟ್ ಅದ. ಎವ್ರಿ ಹಾರಿಜಾಂಟಲ್ ಪ್ಲೇನ್ ಒಳಗೆ ಬರ್ತದೆ, ತಪ್ಪದ. ಬಾಟಮ್ ಫೈಬರ್ ಆಫ್ ದ ರೆಕ್ಟಾಂಗಲ್ ಬೀಮು ತಪ್ಪದ. ದೇರ್ ಫಾರ್ ಮಿಡಲ್ ಫೈಬರ್ ಆಫ್ ದ ರೆಕ್ಟಾಂಗಲ್ ಬೀಮ್.
Next, the beam having a rectangular cross section is subjected to an external loading. The average shear stress developed due to the external loading at a particular cross section is tau average. What is the maximum shear stress developed at the same cross section due to the loading? 3/2 tau average. ನೋಡಿ ಹಿಂಗಿರ್ಬೇಕು ಕ್ವಶನ್ಸ್. ಯಾಕಂತಂದ್ರೆ ಚಂದ ಬರ್ದಿರ್ತಾರ ಅವ್ರು, ಎಲ್ಲ ಕರೆಕ್ಟಾಗಿ ಬರ್ದಿರ್ತಾರ. ಅಂದ್ರೆ ಇಲ್ಲಿ ಸ್ವಲ್ಪ ನೀವು ಆರ್ಗ್ಯುಮೆಂಟ್ ಮಾಡಕ್ ಚಾನ್ಸಸ್ಸೇ ಇಲ್ಲ. ಹೆಂಗಂದ್ರೆ ಬೀಮ್ ಐತಂತ, ಅದಕ್ಕೆ ಲೋಡ್ ಹಾಕಿದಾರಂತ, ಆ ಲೋಡ್ ಎಕ್ಸ್ಟರ್ನಲ್ ಲೋಡ್ ಅದ ಅಂತ, ಆ ಎಕ್ಸ್ಟರ್ನಲ್ ಲೋಡ್ ಹಾಕಿದಾಗ ಅದರೊಳಗಡೆ ಯಾವರೇಜ್ ಶಿಯರ್ ಸ್ಟ್ರೆಸ್ ಡೆವಲಪ್ ಆಗ್ತದಂತ, ಡ್ಯೂ ಟು ಎಕ್ಸ್ಟರ್ನಲ್ ಲೋಡ್ ಡೆವಲಪ್ ಆಗ್ತದಂತ, ಆ ಟೈಮ್ ಒಳಗಡೆ ಅದನ್ನ ನಾವು ಟೋ ಆವರೇಜ್ ಅಂತ ಕರಿತೀವಿ ಅಂತ ಹೇಳಿದಾರ. ಹಂಗಾದ್ರ ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಡೆವಲಪ್ಡ್, ಅದರಲ್ಲಿ ಡೆವಲಪ್ ಆಗಿರ್ತಕ್ಕಂಥ ಸೇಮ್ ಕ್ರಾಸ್ ಸೆಕ್ಷನ್ ಅಲ್ಲಿ ಡೆವಲಪ್ ಆಗಿತ್ತಂದ್ರ ಡ್ಯೂ ಟು ಸೇಮ್ ಲೋಡಿಂಗ್ ಅಂತಿದ್ದಾಗ ಏನಪ್ಪಾ ಆನ್ಸರ್ ಅಂತಂದ್ರ ಟೋ ಆವರೇಜ್. ನಮ್ KPSC ಒಳಗಡೆ ಅಥವಾ ಸಣ್ಣ ಎಕ್ಸಾಮ್ಸ್ ಒಳಗೆ ಬರ್ದು ಬಿಟ್ಟಿರ್ತಾರೆ ಏನಂತಂದ್ರೆ ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಟೋ ಮ್ಯಾಕ್ಸ್ ಅಂಡ್ ಟೋ ಆವರೇಜ್ ಅಂದ್ಬಿಡ್ತಾರೆ. ಎಲ್ಲಿಂದ ಎಲ್ಲಿದೆ ಅವಾಗ ಗೊತ್ತಿರಂಗಿಲ್ಲ, ಹೋಗೋ ನಾವು ಆರ್ಗ್ಯುಮೆಂಟ್ ಮಾಡ್ಕೋಬಹುದು. ನಾವು ಬಟ್ ಮಾಡಕ್ಕೆ ಯಾರಿಲ್ಲ, ಸುಮ್ಮ ಅದಕ್ಕೆ ಯಾಕಪ್ಪ ಅಂತೇಳಿ ಬಿಟ್ಬಿಡ್ತಾರೆ. ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಟೋ ಮ್ಯಾಕ್ಸ್ ಅಂಡ್ ಟೋ ಆವರೇಜ್ ಉಳಿದೆಲ್ಲ ನೀವು ಅಸ್ಯೂಮ್ ಮಾಡ್ಬೇಕು, ಹಂಗಿರಂಗಿಲ್ಲ. ಈ IES ಎಕ್ಸಾಮ್ಸು ಅಥವಾ ಗೇಟ್ ಎಕ್ಸಾಮ್ಸ್ ಏನಿರ್ತಾವಲ್ಲ ಅಲ್ಲಿ ಭಾಳ ಚೆನ್ನಾಗಿ ಬರೀಬೇಕು, ದೊಡ್ಡದಿರ್ತದೆ ಅದು ಇಕ್ವೇಶನ್, ಬಟ್ ಚೆನ್ನಾಗಿ ಬರೀಬೇಕು. ಇದನ್ನೇ ಅಕಸ್ಮಾತಾಗಿ ನೀ ಎಕ್ಸ್ಟರ್ನಲ್ ಡ್ಯೂ ಟು ಸಬ್ಜೆಕ್ಟೆಡ್ ಟು ಲೋಡಿಂಗ್ ಅಂತ ಬರೆದ್ಬಿಟ್ರೆ ಯಾವ ಲೋಡಿಂಗು, ಟೆಂಪರೇಚರ್ ಲೋಡಿಂಗು, ಎಕ್ಸ್ಟರ್ನಲ್ ಲೋಡಿಂಗು, ಕಂಪ್ರೆಸಿವ್ ಲೋಡಿಂಗ್ ಯಾವುದು ನೋಡ್ಬೇಕು, ಅದನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು. ನೆಕ್ಸ್ಟ್ ಅದನ್ನ ಹಂಗೆ ಸೇಮ್ ಲೋಡಿಂಗು ಅಥವಾ ಲೋಡಿಂಗ್ ಚೇಂಜ್ ಆಗಕತ್ತದೋ ಇಲ್ಲೋ ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಹೇಳ್ಬೇಕು. ಓಕೆನಾ? ಮುಂದೆ ನೀವು ಯಾರಾದರೂ ಚಲೋ ಕ್ವಶನ್ ಪೇಪರ್ ಸೆಟರ್ ಆದ್ರೆ ಇವೆಲ್ಲ ಮನಸ್ಸಿನೊಳಗೆ ಇಟ್ಕೊಳ್ರಿ. ಓಕೆ. ಇನ್ ಐ ಸೆಕ್ಷನ್ ಆಫ್ ಅ ಬೀಮ್ ಸಬ್ಜೆಕ್ಟೆಡ್ ಟು ಟ್ರಾನ್ಸ್ಫರ್ ಶಿಯರ್ ಫೋರ್ಸ್, ದ ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಈಸ್ ಡೆವಲಪ್ಡ್. ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಎಲ್ಲಿರ್ತದ? ಅಟ್ ದ ಸೆಂಟರ್ ಆಫ್ ದ ವೆಬ್. ತಪ್ಪು, ವೆಬ್ಗೇನಿಲ್ಲ. ಓಕೆ. ಅಟ್ ದ ಟಾಪ್ ಎಡ್ಜ್ ಆಫ್ ದ ಟಾಪ್ ವೆಡ್ಜ್, ಅಟ್ ದ ಟಾಪ್ ಎಡ್ಜ್ ಆಫ್ ದ ಟಾಪ್ ಫ್ಲಾಂಜ್. ತಪ್ಪು, 0 ಇರ್ತದೆ ಅಲ್ಲಿ. ಓಕೆ. ಅಟ್ ದ ಬಾಟಮ್ ಎಡ್ಜ್ ಆಫ್ ದ ಟಾಪ್ ಫ್ಲಾಂಜ್, ಬಾಟಮ್ ಎಡ್ಜ್ ಆಫ್ ದ ಟಾಪ್ ಫ್ಲಾಂಜ್. ತಪ್ಪು, ನನ್ ಆಫ್ ದಿ ಅಬವ್. ಒಂದು ನಿಮಿಷ. ಐ ಸೆಕ್ಷನ್ ಆಫ್ ಅ ಬೀಮ್ ಸಬ್ಜೆಕ್ಟೆಡ್ ಟು ಟ್ರಾನ್ಸ್ಫರ್ ಶಿಯರ್ ಫೋರ್ಸ್, ದ ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್. ಓಕೆ. ನಾವು ಈ ಮೂರು ಅಷ್ಟು ತಪ್ಪಾಕಿ ನನ್ ಆಫ್ ದ ಅಬವ್ ಬಂದು ನಿಂತಿದೀವಿ. ಅಟ್ ದ ಸೆಂಟರ್ ಆಫ್ ದ ವೆಬ್ಗೆ ಕರೆಕ್ಟ್ ಮಾಡೋಣ. ಯಾಕಂದ್ರೆ ಐ ಸೆಕ್ಷನ್ ಅಂತ ಹೇಳಿದಾರೆ ಅಂದಮೇಲೆ ಲೆಟ್ ಅಸ್ ಕನ್ಸಿಡರ್ ಇಟ್ ಇಸ್ ಸಿಮೆಟ್ರಿಕ್ ಐ ಸೆಕ್ಷನ್. ಸಿಮೆಟ್ರಿಕ್ ಐ ಸೆಕ್ಷನ್ಗೆ ನ್ಯೂಟ್ರಲ್ ಆಕ್ಸಿಸ್ ಕರೆಕ್ಟ್ ಮಿಡಲ್ ಇರ್ತದೆ. ನ್ಯೂಟ್ರಲ್ ಆಕ್ಸಿಸ್ ಕರೆಕ್ಟ್ ಮಿಡಲ್ ಇರ್ತದೆ ಅಂದ್ರೆ ಆ ಮಿಡಲ್ ಒಳಗಡೆ ಶಿಯರ್ ಸ್ಟ್ರೆಸ್ ಏನಿರ್ತದೆ ಜಾಸ್ತಿ ಇರ್ತದೆ. ಓಕೆ. ಫಸ್ಟ್ ಯಾಕ್ರಿ ಸರ್ ನೀವು ತಪ್ಪು ಹಾಕಿದ್ರಿ ಅಂತ ನಾನು ಕೇಳಿದ್ರ, ಐ ಸೆಕ್ಷನ್ ಹಿಂಗೂ ಇರ್ಬೋದಲ್ಲ ಅಂತ ನಾನು ಥಿಂಕ್ ಮಾಡಿದೆ. ಓಕೆ. ಐ ಸೆಕ್ಷನ್ ಇಲ್ಲಿ ಜಾಸ್ತಿ ಫ್ಲಾಂಜ್ ಕೊಟ್ಟು ಕಡಿಮೆ ಫ್ಲಾಂಜ್ ಕೊಟ್ರ ಹಿಂಗೂ ಐ ಸೆಕ್ಷನ್ ಅಂತಾರನು ಅಂತ ಥಿಂಕ್ ಮಾಡಿದೆ. ಮತ್ತೆ ಇಲ್ಲಿ ನಾವು ಹಂಗ ಅನ್ನಕ್ ಬರಂಗಿಲ್ಲ, ಯಾಕಂದ್ರೆ ಅವ ಐ ಬರ್ದ್ಬಿಟ್ಟನ್ನ ಅದು ಸಿಮೆಟ್ರಿಕ್ ಇರ್ತದ. ಆಮೇಲೆ ಐ ಈಸ್ ಆಲ್ವೇಸ್ ಸಿಮೆಟ್ರಿಕ್, ದೇರ್ ಫೋರ್ ಐ ಸೆಕ್ಷನ್ ಅಂದಾಗ ಅಟ್ ದ ಸೆಂಟರ್ ಆಫ್ ದ ವೆಬ್ ಇಸ್ ಅ ಕರೆಕ್ಟ್ ಆನ್ಸರ್. ಓಕೆ. ಇಫ್ ದ ಬೆಂಡಿಂಗ್ ಮೂಮೆಂಟ್ ಅಲಾಂಗ್ ದ ಲೆಂತ್ ಆಫ್ ಅ ಬೀಮ್ ಈಸ್ ಕಾನ್ಸ್ಟೆಂಟ್, ಬೆಂಡಿಂಗ್ ಮೂಮೆಂಟ್ ಅಲಾಂಗ್ ದ ಲೆಂತ್ ಆಫ್ ದ ಬೀಮ್ ಈಸ್ ಕಾನ್ಸ್ಟೆಂಟ್. ಓಲೋ ಕಳ್ಳ. ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಹಿಂಗದ ಅಂತೆ. Okay, along the length is gone. Then the beam cross section will not experience any shear stress. Very very good. ಇದು ಯಾವ ಕೇಸಸ್ ಒಳಗೆ ಬರ್ತದ ಅಂದ್ರೆ ಕ್ಯಾಂಟಿಲಿವರ್ ಸಬ್ಜೆಕ್ಟೆಡ್ ಟು ಎಂಡ್ ಮೂಮೆಂಟ್ ಬಂತಂದ್ರೆ ಈ ಕೇಸ್ ಬರ್ತದೆ. ಈ ಕೇಸಿಗೆ ಶಿಯರ್ ಸ್ಟ್ರೆಸ್ 0 ಬರ್ತದೆ. ಅದಕ್ಕೆ ಕರೆಕ್ಟ್ ಹೇಳ ನಾವು. ಇನ್ ದ ಬೆಂಡಿಂಗ್ ಮೂಮೆಂಟ್ ಅಲಾಂಗ್ ದ ಲೆಂತ್ ಆಫ್ ದ ಬೀಮ್ ಈಸ್ ಕಾನ್ಸ್ಟೆಂಟ್, ದೆನ್ ದ beam cross section will not experience any shear. Correct, very good. The shear force acting on the beam will be 0 anywhere along its length. The shear force acting on the beam will be 0 everywhere along its length. Correct. Okay. Both statement 1 and statement 2 are individually true. Statement 2 is a correct explanation of statement 1. Both statement 1 and 2 are individually true, but statement 2 is not correct explanation of statement 2. B is a correct answer. ಇಲ್ಲಿ ಮ್ಯಾಲೆ ಹೇಳಿದ್ದನ್ನ ಕೆಳಗೆ ಹೇಳೋಣ, ಬಟ್ ಇದು ಯಾಕಂತ ರೀಸನ್ ಹೇಳಿಲ್ಲ ನೋಡಿ. ಬೆಂಡಿಂಗ್ ಮೂಮೆಂಟ್ ಕಾನ್ಸ್ಟೆಂಟ್ ಇತ್ತು ಅಂದ್ರ ಶಿಯರ್ ಸ್ಟ್ರೆಸ್ 0 ಇರ್ತದ, ಶಿಯರ್ ಫೋರ್ಸ್ ಡಯಾಗ್ರಾಮ್ ಏನಿರ್ತದ 0 ಇರ್ತದ. ಇದು ನಮಗ್ ಗೊತ್ತದ, ಅದನ್ನ ಮೇಲ್ಗಡೆ ಹೇಳಿದ. ಕೆಳಗಡೆ ಏನ್ ಹೇಳ್ದ? ಶಿಯರ್ ಫೋರ್ಸ್ ಆಕ್ಟಿಂಗ್ ಆನ್ ದ ಬೀಮ್ ವಿಲ್ ಬಿ 0 ಎವ್ರಿವೇರ್ ಅಲಾಂಗ್ ದ ಲೆಂತ್. ಮತ್ತೆ ಅದನ್ನ ಹೇಳ್ದ.
ಶಿಯರ್ ಫೋರ್ಸ್ ಆಕ್ಟಿಂಗ್ ಆನ್ ದ ಬೀಮ್ ವಿಲ್ ಬಿ 0 ಎವ್ರಿವೇರ್ ಅಲಾಂಗ್ ದ ಲೆಂತ್ ಅಂತೇಳಿ ಅದನ್ನ ಮತ್ತೆ ಹೇಳಿದ. ಬಟ್ ಇದು ಹಿಂಗಿದ್ರ ಇದು ಹಿಂಗೆ ಯಾಕೆ ಇರ್ತದ ಅಂತ ರೀಸನ್ ಹೇಳಿಲ್ಲ. ರೀಸನ್ ಏನಪ್ಪಾ ಅಂತಂದ್ರೆ ನಿಮ್ಗ ನಾ ಹೇಳಿದೀನಿ ಏನಂತಂದ್ರ ರೇಟ್ ಆಫ್ ಚೇಂಜ್ ಆಫ್ ಬೆಂಡಿಂಗ್ ಮೂಮೆಂಟ್ ಈಸ್ ಶಿಯರ್ ಫೋರ್ಸ್ ಅಂತ ಹೇಳಿದೀನಿ, ಹೌದಾ? ಹಾಗಾದ್ರ ರೇಟ್ ಆಫ್ ಚೇಂಜ್ ಆಫ್ ಬೆಂಡಿಂಗ್ ಮೂಮೆಂಟ್ ವೆನ್ ಇಟ್ ಈಸ್ ಅ ಕಾನ್ಸ್ಟೆಂಟ್, then what is shear force? Differentiation of constant is 0 ಬಂತಿಲ್ಲ ಇಲ್ಲಿ. ಅದಕ್ಕೆ ಬೆಂಡಿಂಗ್ ಮೂಮೆಂಟ್ ಎಲ್ಲಿ ಕಾನ್ಸ್ಟೆಂಟ್ ಇರ್ತದ ಅಲ್ಲಿ ಶಿಯರ್ ಸ್ಟ್ರೆಸ್ 0 ಇರ್ತದ. ಒಂದನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಯ್ತು. ಬಟ್ ಎರಡನೇ ಸ್ಟೇಟ್ಮೆಂಟ್ ಅವ ಇದನ್ನ ಕೊಟ್ಟಿದ್ದ ಅಂತ ತಿಳ್ಕೊಡ್ರಿ. ರೇಟ್ ಆಫ್ ಚೇಂಜ್ ಆಫ್ ಬೆಂಡಿಂಗ್ ಮೂಮೆಂಟ್ ಈ ಕಾಲ್ಡ್ ಶಿಯರ್ ಫೋರ್ಸ್ ಅಂದಿದ್ರ ಬೋತ್ ಆರ್ ಕರೆಕ್ಟ್ ಮತ್ತು ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ದ ಫಸ್ಟ್ ಸ್ಟೇಟ್ಮೆಂಟ್ ಆಗ್ಬಿಡ್ತಿತ್ತು. ಇದು ಒನ್ ರೀಸನ್. ಎರಡನೇ ರೀಸನ್ ಹಿಂಗೂ ಹೇಳ್ಬೋದು, ಸರ್ ಇದು ಕಾನ್ಸ್ಟೆಂಟ್ ಇದ್ದಾಗ ಇದು ಯಾಕೆ 0 ಇರ್ತದ್ರಿ ಅಂತ ಕೇಳಿದ್ರ ನಾವು ಇನ್ನೊಂದು ಹೇಳ್ಬೋದು. ಯಾಕಂದ್ರ ಬಿಕಾಸ್ ದ ಡೆಫಿನಿಷನ್ ಆಫ್ ಶಿಯರ್ ಫೋರ್ಸ್ ಡಯಾಗ್ರಾಮ್ ಏನಂದ್ರ ಸಮೇಷನ್ ಆಫ್ ಆಲ್ ವರ್ಟಿಕಲ್ ಫೋರ್ಸಸ್ ಅಂತದ. ಈ ಬೀಮ್ ಅಲ್ಲಿ ಯಾವುದೂ ವರ್ಟಿಕಲ್ ಫೋರ್ಸ್ ಇಲ್ಲ, ಅದ್ರ ಸಲುವಾಗಿ ಶಿಯರ್ ಸ್ಟ್ರೆಸ್ 0 ಇರ್ತದಪ್ಪ ಅಂತಾನು ಹೇಳ್ಬೋದು. ಹಿಂಗ ಕೊಟ್ರ ದೆನ್ ಬೋತ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ಅಂಡ್ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಅ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ದ ಫಸ್ಟ್ ಸ್ಟೇಟ್ಮೆಂಟ್. ಬಟ್ ಇಲ್ಲಿ ಬೋತ್ ಆರ್ ಕರೆಕ್ಟ್ ಸ್ಟೇಟ್ಮೆಂಟ್ ಬಟ್ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ದ ಫಸ್ಟ್ ಸ್ಟೇಟ್ಮೆಂಟ್. ನೌ in a loaded beam under bending ಒಳಗೆ ಕೇಳಾಕತ್ತನ both the maximum normal and maximum shear stress occur at skin fiber. ತಪ್ಪ. ಸ್ಕಿನ್ ಫೈಬರ್ ಅಂದ್ರೆ ಏನ್ ಹೇಳ್ರಿ? ಎಕ್ಸ್ಟ್ರೀಮ್ ಫೈಬರ್. ಇದಕ್ಕೆ ಸ್ಕಿನ್ ಫೈಬರ್ ಅಂತ ಕರೀತಾರೆ. ಓಕೆನಾ? ಬೋತ್ ಏನಂದ್ರೆ ಅವರು ಮ್ಯಾಕ್ಸಿಮಮ್ ನಾರ್ಮಲ್ ಅಂಡ್ ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಅಕರ್ಸ್ ಅಟ್ ದ ಸ್ಕಿನ್ ಫೈಬರ್ ಅಂತ. ತಪ್ಪು. ಓಕೆನಾ? ದೆನ್ ಬೋತ್ ಮ್ಯಾಕ್ಸಿಮಮ್ ನಾರ್ಮಲ್ ಅಂಡ್ ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಅಕರ್ಸ್ ಅಟ್ ನ್ಯೂಟ್ರಲ್ ಆಕ್ಸಿಸ್. ಬೋತ್ ಅಂತಂದ್ರೆ ತಪ್ಪು. ಬಿಕಾಸ್ ಬೆಂಡಿಂಗ್ ಸ್ಟ್ರೆಸ್ ಡಯಾಗ್ರಾಮ್ ಹಿಂಗದ, ಶಿಯರ್ ಸ್ಟ್ರೆಸ್ ಡಯಾಗ್ರಾಮ್ ಹಿಂಗದ, ಬೆಂಡಿಂಗ್ ಸ್ಟ್ರೆಸ್ ಡಯಾಗ್ರಾಮ್ ಹಿಂಗದ, ಅಪೋಸಿಟ್ ಅದ. ದ ಮ್ಯಾಕ್ಸಿಮಮ್ ನಾರ್ಮಲ್ ಸ್ಟ್ರೆಸ್ ಅಕರ್ಸ್ ಅಟ್ ದ, ಸರ್ ಇಲ್ಲಿ ನಾರ್ಮಲ್ ಸ್ಟ್ರೆಸ್ ಅನ್ನಕತ್ತನಲ್ರಿ ಅಂತ ನೀವು ಕೇಳ್ಬೋದು. ನಾರ್ಮಲ್ ಅಂದ್ರೂ ಒಂದ, ಫ್ಲೆಕ್ಚರಲ್ ಸ್ಟ್ರೆಸ್ ಇಸ್ ಆಲ್ವೇಸ್ ಅ ನಾರ್ಮಲ್ ಸ್ಟ್ರೆಸ್. ಫ್ಲೆಕ್ಚರಲ್ ಸ್ಟ್ರೆಸ್ ಏನೈತಿಲ್ಲ ಅದು ನಾರ್ಮಲ್ ಅಂತ ಕನ್ಸಿಡರ್ ಮಾಡೋಣ. ಮ್ಯಾಕ್ಸಿಮಮ್ ನಾರ್ಮಲ್ ಸ್ಟ್ರೆಸ್ ಅಕರ್ಸ್ ಅಟ್ ದ ಸ್ಕಿನ್ ಫೈಬರ್, ಕರೆಕ್ಟ್ ಅದ. while the maximum shear occurs at the neutral axis. ಇನ್ ಸ್ವಲ್ಪ ಇದು ವೇಟ್ ಮಾಡಕ್ ಹಚ್ಚೋಣ ಇದಕ್ಕೆ. ಓಕೆ, ನೆಕ್ಸ್ಟ್ ನೋಡೋಣ. ಮ್ಯಾಕ್ಸಿಮಮ್ ನಾರ್ಮಲ್ ಸ್ಟ್ರೆಸ್ ಅಕರ್ಸ್ ಅಟ್ ದ ನ್ಯೂಟ್ರಲ್ ಆಕ್ಸಿಸ್, ತಪ್ಪ. while the maximum shear stress occurs at the skin fiber, ಇದಂತೂ ಪೂರ ತಪ್ಪದ. then we will take this correct answer. ಇಲ್ಲಿ ಯಾಕೆ ನಾ ಡ್ರಾಪ್ ಮಾಡಿ ಕೆಳಗಡೆ ಬಂದೆ ಅಂದ್ರೆ ಮ್ಯಾಕ್ಸಿಮಮ್ ನಾರ್ಮಲ್ ಸ್ಟ್ರೆಸ್ ಅಕರ್ಸ್ ಅಟ್ ದ ಸ್ಕಿನ್ ಫೈಬರ್ ಏನೈತಲ್ಲ ಇದು ಕರೆಕ್ಟ್ ಅದ ಸ್ಟೇಟ್ಮೆಂಟ್. while maximum shear stress occurs at the neutral axis ಅಂದನ್ನ ತಪ್ಪಾಗ್ತದೆ. ಯಾಕಂದ್ರೆ ಟ್ರಯಾಂಗಲ್ಗೆ ನ್ಯೂಟ್ರಲ್ ಆಕ್ಸಿಸ್ ಅಲ್ಲಿ ಮ್ಯಾಕ್ಸಿಮಮ್ ಸ್ಟ್ರೆಸ್ ಆಗಂಗಿಲ್ಲ. ಅದಕ್ಕೆ ಈ ಕ್ವಶನ್ ಕೂಡ ಡಿಬೇಟೇಬಲ್ ಕ್ವಶನ್ IAS ಒಳಗಡೆ ಕೇಳೇನೆ. ಓಕೆ, ಇದು ಕೂಡ ಡಿಬೇಟೇಬಲ್ ಕ್ವಶನ್ ಆಗ್ತದ. ಆಲ್ 4 ಆಪ್ಷನ್ಸ್ ಮೇ ಬಿ ರಾಂಗ್. ಓಕೆ, ಬಿಕಾಸ್ ವಿ ಕೆನಾಟ್ ಮೇಕ್ ಅ ಜನರಲ್ ಸ್ಟೇಟ್ಮೆಂಟ್ ಆಸ್ ದಿಸ್ ವೇ ನಾವು ಜನರಲ್ ಸ್ಟೇಟ್ಮೆಂಟ್ ಮಾಡಕ್ ಆಗಂಗಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟಿದ್ದು ಕ್ವಶನ್ಸ್. ಇದೇ ಸೇಮ್ ರಿಪೀಟೆಡ್ ಕ್ವಶನ್ಸ್ ಇದಾವ, ನೀವು ಅವನ್ನೆಲ್ಲ ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ಧನ್ಯವಾದಗಳು.